ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಘಾರ್ಗ ಒಂದು ವಿಭಿನ್ನ ಟೈಟಲ್ ಇರುವಂತಹ ಚಿತ್ರ ಇದೇ ವಾರ ಅಂದರೆ ಫೆಬ್ರವರಿ 6ನೇ ತಾರೀಕು ಸ್ಯಾಂಡಲ್ವುಡ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ನಿರ್ದೇಶಕರಾಗಿರುವಂತಹ ಶಶಿಧರ್ ಅವರು, ಹಾಗೆ ಈ ಚಿತ್ರದಿಂದ ನಾಯಕನಾಗಿ ಪರಿಚಿತರಾಗ್ತಾ ಇರುವಂತಹ ಅರುಣ್ ರಾಮ್ ಪ್ರಸಾದ್ ಅವರು, ಜೊತೆಗೆ ಈ ಚಿತ್ರದ ನಿರ್ಮಾಪಕರಾಗಿರುವಂತಹ ಅಶ್ವಿನಿ ರಾಮ್ ಪ್ರಸಾದ್ ಅವರು, 3 ಜನ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಿಮ್ಮ ವೆಲ್ಕಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಫಸ್ಟೇ ಹೇಳ್ತೀನಿ, ಸಿನಿಮಾ ಖಂಡಿತವಾಗ್ಲೂ ಆ ಟ್ರೈಲರ್ ಟೀಸರ್ ಎಲ್ಲ ನೋಡಿದ್ರೆ ಪ್ರಾಮಿಸ್ ಕ್ರಿಯೇಟ್ ಮಾಡಿದೆ. ಒಂದು ಪ್ರಾಮಿಸಿಂಗ್ ಸಿನಿಮಾ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಒಂದು ಯೂತ್ಫುಲ್ ಸಿನಿಮಾ, ಒಂದೇನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹೇಳೋದಕ್ಕೆ ಹೊರಟಿದ್ದಾರೆ. ಖಂಡಿತ ಜನ ಇದನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ ಟೀಸರ್ ಟ್ರೈಲರ್ ನೋಡ್ದಂಗೆ. ಸರ್, ಪ್ರೊಡ್ಯೂಸರ್ ಆಗಿದ್ದೀರಿ, ನಿಮಗೇನು ಅನಿಸುತ್ತೆ ಸರ್? ಸಿನಿಮಾದಲ್ಲಿ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ ಈಗ ಈ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಎಲ್ಲ ನೋಡುವಂಥ ಸಂದರ್ಭದಲ್ಲಿ? ಇಲ್ಲ, ಆ ಲೈನ್ ಕೇಳಿದಾಗ ನನಗೆ ಕಾನ್ಫಿಡೆಂಟ್ ಇತ್ತು ಇದು 100% ಒಂದು ಲೆವೆಲ್ ವರ್ಕೌಟ್ ಆಗುತ್ತೆ ಅಂತ. ಅದೇ ಥರ ಮೇಕಿಂಗ್ ಮಾಡಿ ಆರ್ಟಿಸ್ಟ್ನೆಲ್ಲ ಹಾಕಿ ಸ್ಟೋರಿ ಕೇಳೋದು ಒಂದಾಗುತ್ತೆ, ಆನ್ ಸ್ಕ್ರೀನ್ ತರೋದಕ್ಕೆ ಟೋಟಲಿ ಇಟ್ಸ್ ಅ ಟಫ್ ಜಾಬ್. ಹೌದು, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡ್ಕೊಂಬಂದು ಲಾಸ್ಟ್ ಫೈನಲ್ ಪಬ್ಲಿಸಿಟಿಗೂ ವಿ ಆರ್ ನಾಟ್ ಲೆಫ್ಟ್ ಆಫ್ ಎನಿ ಸ್ಟೋನ್. ಎಲ್ಲ ಕಡೆ ಟ್ರೈ ಮಾಡಿದ್ದೀವಿ, ಇನ್ನು ಗಾಡ್ಸ್ ಬ್ಲೆಸ್ಸಿಂಗ್ಸ್. ಬಟ್ ಸರ್, ಜೋಗಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ನೋಡ್ತೀರಾ ಸರ್ ಪ್ರಮೋಷನ್ಸಲ್ಲಿ? ಯಾಕಂದರೆ ಆಗ ನೀವೆಲ್ಲೂ ಅಷ್ಟು ಕಾಣಿಸ್ಕೊಂಡಿದ್ದಿಲ್ಲ. ಸಿನಿಮಾ ಬಂದಮೇಲೆ, ಸಿನಿಮಾ ಸಕ್ಸಸ್ ಆದಮೇಲೆ ಯಾರಪ್ಪ ಪ್ರೊಡ್ಯೂಸರ್ ಅಂತ ನೋಡಿದ್ರೆ ಓ ಅಶ್ವಿನಿ ರಾಮ್ ಪ್ರಸಾದ್ ಅವರು ಅಂತ. ಬಟ್ ಈಗ ಹಾಗಿಲ್ಲ, ಈಗ ಈಗ ಸಿನಿಮಾನೇ ಬೇರೆ ಇದೆ ಸರ್. ಟೋಟ್ಲಿ ಅನ್ಲಾಕ್ ಟು ಡಿಜಿಟಲ್ ಸಿಂಪಲ್. ನಾವು ಆವಾಗ ಮಾಡೋ ಪಬ್ಲಿಸಿಟಿ ಕಂಪೇರ್ ಮಾಡಿದ್ರೆ ಇವಾಗ ಬೇರೆ ಬೇರೆ ಥರ ಇದೆ. ನಮಗೆ ಗೊತ್ತಿಲ್ಲ ಅದು. ನಂದಿಷ್ಟು ಹೋಗುತ್ತೆ ಅಂತಾರೆ. ನಾವು ಏನು ಮಾಡೋಣ? ಪೋಸ್ಟರ್ಸು ಯಾವ ಊರು ಬಿಟ್ಟಿಲ್ಲ ನಾವು. ಹುಬ್ಳಿ ಟು ಧಾರವಾಡ ಎಷ್ಟಿದೆಯೋ ಅಷ್ಟು ಜೋಗಿಗೆ ಹಾಕಿದ್ದೆ ಹೋರ್ಡಿಂಗ್ಸು. ಕರೆಕ್ಟ್. ಒಂದು ಊರಲ್ಲಿ 25 ಇದೆಯಾ, ಇನ್ನೇನ ಖಾಲಿ ಇದೆಯಾ ಅಂತ ಕೇಳ್ತಾ ಇದ್ದೆ ನಾನು. ನಾನು ಆ ಲೆವೆಲ್ ಪಬ್ಲಿಸಿಟಿ ಮಾಡಿದವನು. ಕರೆಕ್ಟ್. ಆ ಟ್ರೆಂಡೇ ಇಲ್ಲ ಇವಾಗ. ಈಗ ಟೋಟ್ಲಿ ಬೇರೆ ಬಾಸ್. ಈಗ ಕಂಟೆಂಟ್ ಏನೇ ಇದ್ರೂ ಎಲ್ಲ ಈಗ ಬಿಕಾಸ್ ಆಫ್ ದ ಮೊಬೈಲ್ ಇಟ್ ಈಸ್ ರೀಚಿಂಗ್ ಎನಿವೇರ್ ಆ್ಯಂಡ್ ಎವ್ರಿವೇರ್. ಸೊ ಅದನ್ನು ನಾವು ಟಾರ್ಗೆಟ್ ಮಾಡಲೇಬೇಕು. ಸೊ ನಾವು ಒಂದು ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ, ಅಶ್ವಿನಿ ಆಡಿಯೋ ಇರೋದ್ರಿಂದ ವಿ ನೋ ದ ಡಿಜಿಟಲ್ ವರ್ತ್ ಏನು ಅನ್ನೋದು. ಈಗ ನಾನೊಬ್ಬ ಬರೀ ಪ್ರೊಡ್ಯೂಸರ್ ಆಗಿದ್ದಿದ್ರೆ ಇದ್ರ ಮೇಲೆ ಅಷ್ಟು ಓಲ್ಡ್ ಇರ್ತಿರ್ಲಿಲ್ಲ. ಐ ಹ್ಯಾವ್ ಕಮ್ ಟು ನೋ ವಾಟ್ಸ್ ದ ಸ್ಟ್ಯಾಂಡರ್ಡ್ ಆ್ಯಂಡ್ ವಾಟ್ಸ್ ದ ಇನ್ಫ್ಲುಯೆನ್ಸ್ ಆಫ್ ದಟ್ ಥಿಂಗ್. ಅದಕ್ಕೆ ನಮ್ಮ ಡೈರೆಕ್ಟ್ರಿಗೂ ನನ್ನ ಮಗನಿಗೂ ಬಿಟ್ಬಿಟ್ರೆ ಅದು ನನಗೆ ಆಗಲ್ಲ, ನೀವು ನೋಡ್ಕೊಳ್ರಿ ಅಂತ. ಒಂದೊಂದು ಸರಿ ಬಿಲ್ ತರ್ತಾರೆ, ಇಷ್ಟಿಷ್ಟು ತರ್ತಾರೆ. ಏನ್ರಯ್ಯ, ನನಗೆ ಇದೆಲ್ಲ ನೋಡೇ ಇಲ್ವಲ್ಲ ಈ ಥರ ಖರ್ಚುಗಳು, ಹೆಂಗೋ ಹಿಂಗೆ ಅಂದೆ. ಬರೀ ನಾವು ರೀಲ್ ಕೊಟ್ಟಿದ್ದು, ಅದು ಕೊಟ್ಟಿದ್ದು, ಇದು ಕೊಟ್ಟಿದ್ದೇ ಇತ್ತು. ಈಗೇಲ್ಲ ಅದು ಇದು ಸರ್, ಇವ್ರು ಭಾರಿ ಇನ್ಫ್ಲುಯೆನ್ಸು ಸರ್ ಅಂತಾರೆ. ಒಬ್ರಿಗೆ ಹೇಳ್ತೀನಿ, ಒಬ್ಬರು XYZಗೆ, ಸರ್ ನೀವು ಇದೆಲ್ಲ ಮಾಡಬೇಡಿ ಸರ್, ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿ 100% ಆಗುತ್ತೆ ಅಂತ. ಟುಡೇ ಐ ಆಮ್ ರಿಕ್ವೆಸ್ಟಿಂಗ್ ಅ ಇಂಟರ್ವ್ಯೂ ಫಾರ್ ಹಿಮ್. ಆ ಥರ ಅವ್ರು ಮಾಡಲಿಲ್ಲ. ಎಲ್ಲರ ಹತ್ರ ಏನೋ ಕೇಳಿದ್ರು, ಬಾ ಫಸ್ಟ್ ಅಂತ ಮಾಡಿಕೊಟ್ರು, ಅದು ಬೇರೆ ಪ್ರಶ್ನೆ. ಬಟ್ ನಾನು ಅವ್ರಿಗೆ ಹೇಳಿದ್ದು ಆ್ಯಕ್ಚುಲಿ ಹಂಗೆ, ನೀವೇನೋ ಮಾಡಬೇಡಿ, ನಿಮ್ಮದು ಬ್ರ್ಯಾಂಡ್ ಇದೆ, ಒಯ್ಯುವಂಟು ಇದು ಮಾಡ್ತೀರಾ, ಎಲ್ಲೆಲ್ಲೋ ಯಾರ್ಯಾರೋ ಮಾಡ್ತಾ ಇದ್ದಾರೆ, ನೀವು ಯಾಕೆ ಬಿಡಬೇಕು ಅಂತ. ಮೊನ್ನೆ ಫೋನ್ ಮಾಡಿ ಗುರುಗಳೇ ನಾನೇ ಕಾಯ್ತಾ ಇದ್ದೀನಿ ಬಾಪ ಅಂದರು. ಅಂದರೆ ಡಿಜಿಟಲ್ ರೀಚ್ ಅಷ್ಟು ಮಟ್ಟಿಗಿದೆ ಇದೆ ಸರ್ ಈಗ. ನಿಜ, ಹೌದು. ಎಸ್ ಶಶಿಧರ್, ಘಾರ್ಗ ಹೆಸರೇ ನಾನು ಆಗಲೇ ಹೇಳಿದಾಗ ಒಂದು ವಿಭಿನ್ನವಾಗಿದೆ ಟೈಟಲ್. ಕೇಳಿದ ತಕ್ಷಣ ಓ ಏನೋ ಇದೆಯಪ್ಪ ಇದರಲ್ಲಿ, ಸಮಥಿಂಗ್ ಮಿಸ್ಟ್ರಿ ಅಡಗಿದೆ ಘಾರ್ಗಾದಲ್ಲಿ ಅಂಥೇಳಿ ಅನಿಸುತ್ತೆ. ಒಂದು ಪ್ಲೇಸ್ನ ಹೆಸರು ನೀವು ಟ್ರೇಲರಲ್ಲೂ ಹೇಳಿರೋ ಹಾಗೆ, ಬಟ್ ಆದರೆ ಹಿಂದೆ ಬೇರೆ ಇನ್ನೇನಾದರೂ ಅರ್ಥ ಇದೆಯಾ ಘಾರ್ಗ ಅನ್ನುವಂಥದ್ದು? ಸೊ ಎಕ್ಸಾಕ್ಟ್ಲಿ ಏನು ಅರ್ಥ ಇಲ್ಲ. ಆ್ಯಕ್ಚುಲಿ ನಾವು ಕತೆ ಬರಿಬೇಕಾದ್ರೆ ಒಂದು ಊರ ಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಊರು ನಮಗೆ ಎವಿಡೆಂಟಾಗೇ ನಿಂತ್ಕೊಳ್ಳುತ್ತೆ. ಸೊ ಒಂದು ಡಿಫ್ರೆಂಟಾಗಿ ಹೆಸರು ಇಡಬೇಕಲ್ಲ ಅಂದ್ಬಿಟ್ಟು ಘಾರ್ಗ ಮುನಿ ಅಂತ ಒಬ್ಬರಿದ್ದಾರೆ. ಅವರಿಂದ ಇನ್ಸ್ಪೈರ್ ಆಗಿ ಘಾರ್ಗ ಅನ್ನೋ ಸೌಂಡಿಂಗ್ಗೆ ಅವ್ರಿಗೆ ಗಾರ್ಗ ಅಂತ ಇಡ್ತೀನಿ. ಕತೆ ಕೇಳ್ತಾ ಕೇಳ್ತಾ ಗಾರ್ಗ ಹೈಲೈಟ್ ಆಗ್ತಾ ಹೋಗುತ್ತಲ್ಲ, ಗಾರ್ಗಾಗ ಹೋಗ್ತಾರೆ, ಗಾರ್ಗಲ್ ಹಿಂಗಾಗುತ್ತೆ, ಗಾರ್ಗಲ್ ಅವ್ರು ಬರ್ತಾರೆ. ಗಾರ್ಗ ಚೆನ್ನಾಗಿದೆ ಸೌಂಡಿಂಗ್ ಅಂದ್ಬಿಟ್ಟು ನಾನು ಸರ್ ಡಿಸೈಡ್ ಮಾಡಿ ಟೈಟಲ್ ಗಾರ್ಗ ಅಂತ ಇಡ್ತೀವಿ. ಹೆಸರು ಇಟ್ ಮಾಡ್ತಾರೆ, ಇನ್ನೊಂದೇನೋ ಇಟ್ ಮಾಡ್ತಾರೆ, ಬೇಡ ಗಾರ್ಗಾನೇ ಡಿಫ್ರೆಂಟಾಗಿ ಇರಲಿ ಅಂತ ಅಂದ್ಬಿಟ್ಟು. ಕೆಲವರು ಇಲ್ಲ ಅದು ಟಫ್ ಇದೆ ಹೆಸರು ಅಂದ, ಡಿಸೈಡ್ ವಿಲ್ ಗೋ ಫಾರ್ ದಟ್ ಅಂದ್ಬಿಟ್ಟು. ಬಟ್ ಚೆನ್ನಾಗಿದೆ, ಕ್ಯಾಚಿ ಆಗಿದೆ, ಡಿಫಿಕಲ್ಟ್ ಅಂತ ಅನ್ಸಲ್ಲ. ಘಾರ್ಗ ಅಂತ ಹೇಳಿದಾಗ ಏನೋ ಸಮಥಿಂಗ್ ಏನೋ ಇದೆಯಪ್ಪ ಇದರಲ್ಲಿ ಮಿಸ್ಟ್ರಿ, ನಾನು ಆಗಲೇ ಹೇಳಿದಾಗೆ ಏನೋ ಇದೆ ಮಿಸ್ಟ್ರಿ ಅನ್ನುವಂಥದ್ದು ಅನ್ಸುತ್ತೆ. ಸೊ ಫಸ್ಟೇ ಲೈನ್ ರೆಡಿ ಮಾಡ್ಕೊಂಡಿದ್ರ ಅಥವಾ ಹೇಗೆ ಹುಟ್ಟಿದ್ದು ಘಾರ್ಗ? ಸರ್, ನಾನು ಆ್ಯಕ್ಚುಲಿ BSc ಆ್ಯನಿಮೇಷನ್ ಮಾಡಿರೋದು. ಆಮೇಲೆ MSc ಫಿಲ್ಮ್ ಮೇಕಿಂಗ್ ಹೋದಾಗ ವಿ ಹ್ಯಾಡ್ ಓಕೆ ಇನ್ 2 years ಫಿಲ್ಮ್ ಮೇಕಿಂಗ್ ಮುಗ್ದೋಗುತ್ತೆ, ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ, ಯಾಕಂದ್ರೆ ನಮಗೆಲ್ಲ ಆಗ್ಬಿಡುತ್ತೆ. ವಿ ಹ್ಯಾವ್ ಟು ಕೀಪ್ ಸಮ್ ಸ್ಟೋರೀಸ್ ರೆಡಿ. ಅದೇ ಒಂಥರ ಕ್ಯಾಂಪಸ್ ಇಂಟರ್ವ್ಯೂ ಫೀಲಲ್ಲಿ ಇದ್ವಿ ಆವಾಗ. ಸೊ ನಾವು ಒಂದು 4-5 ಸ್ಟೋರಿ ಬರೋದು ಫಸ್ಟ್ ಕತೆ ಬರ್ತಿದ್ದೆ ನಾನು ಗಾರ್ಗಾನೆ. ಸೊ ಅದ್ರ ಮೇಲೆ ತುಂಬ ರಿಸರ್ಚ್ ಮಾಡಿ ಈ ಟಿನ್ನು ಮತ್ತು ಅಲಾದಿನ್ ಎಲ್ಲ ನೋಡ್ತಾ ಇದ್ವಲ್ಲ. ಸೊ ಆ ಒಂದು ಟೆಕ್ಸ್ಚರಲ್ಲಿ ಪ್ಲಾನ್ ಮಾಡಿದ್ದು ಒಂದು ಅಡ್ವೆಂಚರಸ್ ಡ್ರಾಮಾ ಅಂತ. ಸೊ ಅಲ್ಲಿ ಉಟ್ಕೊಂಡಿದ್ದು ಕತೆ ಸರ್ ಗಾರ್ಗ ಅನ್ನೋದು. ಅದು ಹಂಗೆ ಡೆವಲಪ್ ಆಗ್ತಾ ಇಯರ್ಸ್ ಟು ಇಯರ್ಸ್, ಅಂದರೆ
ಆಮೇಲೆ ಗೊತ್ತಾಗುತ್ತೆ ಬಂದ ತಕ್ಷಣ ಸಿಗಲ್ಲ, ಇನ್ನೊಬ್ರ ಹತ್ರ ಅಸ್ಟೆಂಟಾಗಿ ಕೆಲಸ ಮಾಡಬೇಕು, ಇಂಡಸ್ಟ್ರಿನ ತಿಳ್ಕೋಬೇಕು. ಸೊ ವಿಲ್ ಕಮ್ ಟು ನೋ ವಾಟ್ ಈಸ್ ದ ಪ್ರೊಡಕ್ಷನ್ ಥಿಂಗ್, ಮತ್ತೆ ಯಾವ ಥರ ಮಾಡ್ಬೋದು. ಕೆಲವನ್ನೆಲ್ಲ ಅನ್ಕೊಂಡಿರ್ತೀವಿ, ಅದನ್ನ ಆನ್ ಫೀಲ್ಡ್ ಹೆಂಗೆ ತರಬೇಕು, ಅದೆಲ್ಲ ಇಯರ್ಸ್ ಟುಗೆದರ್ ತಗೊಂಡು ಒಂದು ಕತೆ ಆಯ್ತು ಸರ್. ಓಕೆ. ಸೊ ಜೋಗಿಲಿ ವರ್ಕ್ ಮಾಡಿದ್ರೆ ಸರ್ ಜೊತೆಗೆ? ಇಲ್ಲ ಸರ್, ಚಿಕ್ಕ ಹುಡುಗ ಸರ್. ಸೊ ಅದನ್ನ ನೋಡಿರುವಂತ ನೆನಪು ಅಷ್ಟೇ ನೀವು ಜೋಗಿನ ತೆರೆ ಮೇಲೆ ನೋಡಿದಾಗ. ಸೊ ಜೋಗಿ ಅಂತ ಒಂದು ಕಲ್ಟ್ ಮೂವಿನ ಕೊಟ್ಟಂತಹ ಒಬ್ಬ ಪ್ರೊಡ್ಯೂಸರು, ಸೊ ಅವ್ರಿಗೆ ಹೋಗಿ ಈ ಕಥೆ ಪಿಚ್ ಮಾಡ್ತೀನಿ, ಅವರ ಒಂದು ಪ್ರೊಡಕ್ಷನಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅನ್ನುವಂಥದ್ದು ಅನ್ನಿಸ್ದಾಗ, ಆ ಯೋಚನೆ ಬಂದಾಗ, ಆಮೇಲೆ ಅದು ಸಾಕಾರ ಆದಾಗ ಹೇಗಿತ್ತು ನಿಮ್ಮ ಒಂದು? ಸರ್ ಟು ಬಿ ಫ್ರ್ಯಾಂಕ್, ಸ್ಟಾರ್ಟಿಂಗ್ ನನಗೆ ಅಶ್ವಿನಿ ರಾಮಪ್ರಸಾದ್ ಅವ್ರು ಬರಕ್ಕೆ ಹೇಳ್ತಾ ಇದ್ದಾರೆ, ನನ್ನ ಫ್ರೆಂಡು ಕಾಲ್ ಮಾಡ್ತಾನೆ. ನಂಗೆ ಇವ್ರು ಜೋಗಿ ಸಿನಿಮಾ ಪ್ರೊಡ್ಯೂಸರ್ಸ್ ಅಂತ ಗೊತ್ತಿರಲ್ಲ. ಸೊ ಅರ್ಚನಾ ಅಂತ ಇವ್ರದ್ದು ಸಬ್ ಬ್ರಾಂಚಸ್ ಇದೆ, ಅಂದರೆ ಸ್ಟುಡಿಯೋಸ್. ಅವ್ರು ಅರ್ಚನಾ ಅಂತಾರೆ, ನಾನು ಅರ್ಚನಾ ಸ್ಟುಡಿಯೋಸ್ಗೆ ಹೋಗ್ತೀನಿ ವಿಜಯನಗರ ಇದರಲ್ಲಿ. ಸೊ ಅಲ್ಲಿಗೆ ಹೋದಾಗ ಹೋದಾಗ ನಂಗೆ ಗೊತ್ತಾಗುತ್ತೆ ಜೋಗಿ, ಪ್ರೀತಿ ಕೆಮ್ಮಲ್ ಎಲ್ಲ ಪೋಸ್ಟರ್ಸ್, ಯಾವುದೋ ದೊಡ್ಡ ಪ್ರೊಡಕ್ಷನ್ ಹೌಸ್ ಒಳಗೆ ಬಂದ್ಬಿಟ್ಟಿದ್ದೀನಿ ಅಂತ ಅಲ್ಲಿ ಫೀಲ್ ಆಗುತ್ತೆ ನನಗೆ. ಅದ್ರ ಬಿಫೋರ್ ಏನಾಗಿರುತ್ತೆ ಸರ್, ನಾನು ಸುಮಾರು ಜನದ ಹತ್ರ ಹೋಗಿರ್ತೀನಿ ಸರ್, ಅಂದರೆ ಬಾ ನನ್ನ ಹತ್ರ ದುಡ್ಡಿದೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಆ ಥರ ತುಂಬ ಆಫೀಸ್ಗಳು ಅಟೆಂಡ್ ಮಾಡಿದ್ದೆ ನಾನು ರ್ಯಾಂಡಮ್ ಆಗಿ. ಬಟ್ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಎಂಟ್ರಿ ಆಗಿದ್ದು ನಾನು ಅಶ್ವಿನಿ ಪ್ರೊಡಕ್ಷನ್ಸ್ಗೆ. ಸೊ ಅಲ್ಲಿ ನಂಗೆ ಸ್ವಲ್ಪ ನರ್ವಸ್ ಆಗ್ತೀನಿ. ಆಮೇಲೆ ಸರ್ ಬರ್ತಾರೆ, ಒಂದು ಕಾಫಿ ಕುಡಿಸ್ತಾರೆ. ಕಾಫಿ ಕುಡಿದ್ಮೇಲೆ ಬೆಳಿಗ್ಗೆ 6 ಗಂಟೆಗೆ ಬೇರೆ ಕತೆ ಕೇಳೋದು. ಫಸ್ಟ್ ಬಂದ ನಾನು ಆನಿಮೇಷನು ಅದು ಇದೊಂದ ಎಲ್ಲ ಮುಚ್ಚಿಬಿಡುಗರು, ಕತೆ ಏನು ಹೇಳು ಅಂದ್ರೆ ಏನು ಹೇಳಕ್ ಕೊಟ್ಟಿದ್ಯಾ, ಏನಕ್ಕೆ ನಾನು ಮಾಡ್ಬೇಕಿದ್ದ, ಜನ ಯಾಕೆ ಬರ್ಬೇಕಿದಕ್ಕೆ, 3 ಪಾಯಿಂಟ್ ಹೇಳಿ ನನಗೆ ಅಂದೆ. ನೀನೇನು ಕೇಳಲ್ಲ, ವಾಟ್ ಈಸ್ ಯುವರ್ ಕೋರ್ ಪಾಯಿಂಟ್, ವೈ ಯು ವಾಂಟ್ ಟು ನೆರೇಟ್ ದಿಸ್, ಟು ಹೂಮ್ ಯು ವಾಂಟ್ ಟು ನೆರೇಟ್ ದಿಸ್ ಅಂದಾಗ ಆವಾಗ ಅಲ್ಲಿಗೆ ಹಂಗಂದ, ಬಾ ಒಂಚೂರು ಕಾಫಿ ಕುಡ್ಕೊಂಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಅಂದೆ 15 ನಿಮಿಷದಲ್ಲಿ ಕತೆ ಹೇಳಬೇಕು ಅಂದೆ ನಾನು. ನೀನು ಯಾರೋ ಒಬ್ರು ಬರ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್, ಇಲ್ಲಿ ಬಂದು ಕೂತ್ಕೊತಾರೆ, ಅದೆಲ್ಲ ಕೇಳೋಕ್ಕಾಗಲ್ಲ ನನಗೆ. ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಂಡು ಹೋಗ್ಬಿಡು ಏನಿದೆ ಕತೆ ಅಂತ. ಐ ಶುಡ್ ಥಿಂಕ್ ವಾಟ್ ಇಟ್ ಈಸ್ ಅನ್ನೋದಕ್ಕೆ. ಆಮೇಲೆ ಬಂದು ಒಂದು ಲೆವೆಲ್ ಹೇಳ್ದೆ ಕತೆನ. ಸ್ಟಾರ್ಟಿಂಗು 15 ನಿಮಿಷ ಅಂದೋನಿಲ್ಲ, ಸ್ವಲ್ಪ ಎಲಾಬ್ರೇಟ್ ಮಾಡು ಅಂದೆ ನಾನು. ಈ ಪೋರ್ಷನ್ ಸ್ವಲ್ಪ ಎಲಾಬ್ರೇಟ್ ಮಾಡಿ ನಾನೇ ಹೇಳ್ಕೊಂಡು 1 ಅವರ್ ತಗೊಂಡೆ. ಓಕೆ. Then ultimately some changes I told him, he did it very neatly and it came to life. ಸೊ ಅರುಣ್ ಹೇಗೆ? ಅರುಣ್ ರಾಮಪ್ರಸಾದ್ ಅವರು ಇನ್ಫ್ಯಾಕ್ಟ್ ಅಶ್ವಿನಿ ರಾಮಪ್ರಸಾದ್ ಅವರ ಸುಪುತ್ರ. ಸೊ ಅರುಣ್ ಅವರನ್ನ ಲಾಂಚ್ ಮಾಡಬೇಕು ಅನ್ನುವಂಥದ್ದಿತ್ತ, ಅಥವಾ ಈ ಸಿನಿಮಾ ಅರುಣ್ಗೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ಐಡಿಯಾ ಇತ್ತಾ? ಅವನು ಆ್ಯಕ್ಚುಲಿ SRM ಯೂನಿವರ್ಸಿಟಿ ಕಲಿಸಿದ್ದು ಎಲೆಕ್ಟ್ರಾನಿಕ್ ಮೀಡಿಯಾ ಮಾಡ್ಕೊಂಬರೋ ಕಂಪ್ನಿ ನೋಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಶಾರ್ಟ್ ಫಿಲ್ಮಲ್ಲಿ ಅವಾರ್ಡ್ ತಂದ್ಬಿಟ್ಟು, ಅಣ್ಣ ನಾನು ಅವಾರ್ಡ್ ತಂದಿದ್ದೀನ ಅಂದ. ಆಯಿತು ಒಳ್ಳೇದು, ಕಂಪ್ನಿ ನೋಡ್ಕೊ ಅಂದೆ. ಅವ್ರ ಅಮ್ಮ ಇಟ್ಕೊಂಡು ಎಲ್ಲರೂ ಮಾಡಿದ್ದೀರಾ, ಅವನು ಇಂಟ್ರೊಡ್ಯೂಸ್ ಮಾಡ್ರಿ ಅಂತಂದ್ರು. ಆ ಫೋರ್ಸ್ಗೆ ಓಕೆ ಅಂದ್ಬಿಟ್ಟು, ಹಂಗಾದ್ರೆ ನೀನು ಮಾಡಬೇಕು ಅಂತಂದರೆ ತಯಾರಿ ತೊಗೊಬೇಕು. ಒಂದು ಸೈಕಲ್ ಓಡಿಸ್ಬೇಕು ಅಂದರೆ ಡೈರೆಕ್ಟಾಗಿ ಓಡಿಸೋಕ್ಕಾಗಲ್ಲ ಸರ್. ಯು ಹ್ಯಾವ್ ಟು ಅಟ್ಲೀಸ್ಟ್ ಲರ್ನ್ ಸಮಥಿಂಗ್. ಸೊ ಪಿಕ್ಚರ್ ಅನ್ನೋದು ಅಷ್ಟು ಈಸಿ ಅಲ್ಲ. ಪ್ರೊಡ್ಯೂಸರ್ ಮಗ ಅಂದ್ಬಿಟ್ಟು ಅದೆಲ್ಲ ಬೇಡ ನಿನಗೆ, ನೀನು ಫಸ್ಟ್ ಕಲ್ತ್ಕೊಂಬ ಅಂದ್ಬಿಟ್ಟು ನೀನಾಸಮ್ಗೆ ಕಳಿಸಿ ಸರ್ ಅವ್ನಿಗೆ. ಥಿಯೇಟ್ರ್ ಕಳಿಸಿ, ಕಲರಿಫೈಟ್ ಕಳಿಸಿ, ಸುಮಾರು ಒಂದು 3 to 4 years ಮಾಡು ಅಂತಿದ್ರೆ ನಮ್ಮ ಮನೆಯವ್ರಿಗೆ ಹೇಳ್ತಿದ್ರು ಮಾಡ್ತೀನಿ ಅಂತ. ಹಿಂಗೆ ಯಾರೊಬ್ಬರು ತಮಿಳವ್ರು ಬಂದರು, ಒಳ್ಳೆ ಸ್ಟೋರಿ, ಅದು ದೊಡ್ಡ ಹೆವಿ ಬಡ್ಜೆಟು, ಇವನು ತಯಾರಿ ತೊಗೊಳಕ್ಕೆ 2 ವರ್ಷ ಬೇಕು ಅಂತ ನಾನು ಮುಂದೆ ತಳ್ಳಕ್ಕೆ. ಕಂಪನಿ ಈಸ್ ದೇರ್, ವೈ ಯು ವಾಂಟ್ ಟು ಡೂ ಪ್ರೊಡಕ್ಷನ್ ಅಂತ ಇತ್ತು. ಆಮೇಲೆ ನನ್ನ ಹತ್ರ ಹುಡುಗ ಇದ್ದವನೊಬ್ಬನು ರಾಜೀವ್ ಅಂತ, ಪಾಪ ಅವನು ಇವ್ರ ಫ್ರೆಂಡು. ಇವನು ನನ್ನ ಲಾಸ್ಟ್ ಫಿಲ್ಮ್ ಒಂದು ಸ್ವಲ್ಪ ಇದಾಗಿದ್ದು, ನನಗೆ ಅಷ್ಟು ಇಂಪ್ರೂವ್ ಆಗಿರೋ ದುಡ್ಡು ಬಂತು, ಬೇಡ ಕಂಪ್ನಿದೆ ಸುಮ್ಮನಿರೋ ಅಂದೆ. ಇಲ್ಲ ಸರ್ ಒಂದು ಸಣ್ಣ ಪಿಕ್ಚರ್ ಮಾಡೋಣ, ಹಿಂಗೆ ನಮ್ಮ ಫ್ರೆಂಡ್ ಒಬ್ಬ ಇದೆ ಅಂತ ಇವನ್ನ ಕರ್ಕೊಂಬಂದ. ಆವಾಗ ನಾನು ಅವನಿಗೆ ಕ್ಯಾನ್ಸಲ್ ಮಾಡೋಕು ಅಂತಲೇ ಕೂತ್ಕೊಂಡು ಸ್ಟಾರ್ಟ್ ಆಗಿದ್ದು ಪಿಕ್ಚರ್ ಬಸ್ ಇದು. ಆಮೇಲೆ ಇವನಿಗೆ ಇರಲಿಲ್ಲ ಅದು ಐಡಿಯಾ, ಅವನಿಗೆ ಬೇರೆ ಪಿಕ್ಚರ್ ಇದೆ, ಇವನು ಹೊಸೊಬ್ರನ್ನ ಹಾಕೋಣ ಅಂತಂದ್ಬಿಟ್ಟು ಅವ್ನು ಕರೆಕ್ಟಾಗಿ ಯಾರೋ ಒಬ್ಬನು ಹಿಂಗೆ ಯಾರೋ ಸೀರಿಯಲ್ ಮಾಡ್ತಾನೆ, ಹಿಂಗೆ ಮಾಡ್ತಾನೆ. ಇವನ ಫ್ರೆಂಡ್ ಏನಿದೆ ಅಂದ, ಇವನು 5 ಲಕ್ಷ ಕೇಳ್ತಾನೆ ಅಂದ. ನನ್ನ ಮಗನೇ ಚೆನ್ನಾಗೋನಲ್ಲ ಅಂದ. ಅಲ್ಲಿಗೆ ಹೊಡಿತು ಗುರುಗಳೇ, ಅಲ್ಲಿ ಕಮಿಟ್ ಆಗಿದ್ದು ಇಲ್ಲಿ ತನಕ ಬಂತು. 5 ಲಕ್ಷ ಕೇಳ್ತಿದ್ದಾನೆ ಅಂತ ನಾನಿರೋದು. 5 ಲಕ್ಷ ಕೇಳಿಲ್ಲ ಅಂದ್ರೆ ಅವನೇ 5 ಲಕ್ಷ ಕೊಟ್ಬಿಟ್ಟು ಮಾಡಿದ್ರೆ 1.25 ಕೋಟಿ ಮಾಡ್ಬಿಟ್ಟು ರಿಲೀಸ್ ಮಾಡಿ ಆಚೆಗೆ ಬಂದ್ಬಿಡ್ತಿದ್ದೆ. ಇವ್ನು ಹಾಕಿದ್ ಇಲ್ಲಿ ತನಕ ಕೇಳ್ಕೊಂಬಂದಿದ್ದೀನಿ, ಎಷ್ಟು ಅಂತ ಕೇಳಕ್ ಹೋಗ್ಬೇಡಿ. ನನಗೆ ಪ್ರೈವೇಟ್ ಜಾಬ್ ಇರೋದು ಗೌರ್ಮೆಂಟ್ ಜಾಬ್ ಆಗೋಯ್ತು ಸರ್. ಅರುಣ್ ಬರಕ್ಕಿಂತ ಮುಂಚೆ ಒಂದು ಪ್ರೈವೇಟ್ ಜಾಬ್, ಎನಿ ಟೈಮ್ ಅವ್ರು ಹೇಳ್ದಂಗೆ 1.25 ಕೋಟಿಗೆ ಫಿನಿಶ್ ಮಾಡಿ ಆಚೆ ಹಾಕ್ಬಿಡೋರು. ಅರುಣ್ ಆನ್ ಬೋರ್ಡ್ ಬಂದ್ಮೇಲೆ ಗೌರ್ಮೆಂಟ್ ಜಾಬ್ ತರ ಆಗೋಯ್ತು. ಪೆನ್ಷನ್ವರೆಗೂ ಏನ್ ಟೆನ್ಷನ್. ಬಿಕಾಸ್ ಆಫ್ ದ ಲೈನ್ ವಿ ಕ್ರಾಫ್ಟೆಡ್ ಈಚ್ ಅಂಡ್ ಎವ್ರಿವೇರ್. ನಮ್ಮಲ್ಲಿ ಸ್ಟೋರಿನೇ ಹೀರೋ ಬಾಸ್, ಹಿ ಈಸ್ ಒನ್ ಆಫ್ ದಿ ಕ್ಯಾರೆಕ್ಟರ್ಸ್. ಸಾಯಿ ಕುಮಾರ್ಗೆ ಡೇಟ್ಸ್ ಜಾಸ್ತಿ ಇದೆ, ಇವೊಂದು ಡೇಟ್ಸ್ ಕಡಿಮೆ ಇದೆ, ಒಪ್ಕೋತೀರಾ? ಸಾಯಿ ಕುಮಾರ್ ವಾಸ್ ಅಬೌಟ್ 30-35 days, he has done for 30 days, 28, 3-4 ದಿನ ಕಡಿಮೆನೆ. ಓಕೆ. ಸೊ ಅಂದ್ರೆ ಪ್ರತಿಯೊಬ್ರು ಕೂಡ ಹೀರೋನೇ ಈ ಸಿನಿಮಾದಲ್ಲಿ, ಮೇನ್ ಹೀರೋ ಬಂದು ಕಥೆ, ಆ ಊರೇ ಮೇನ್ ಸಿನಿಮಾ. ಓಕೆ. ಅರುಣ್, ನೀವು ಯಾವ್ದೋ ಶಾರ್ಟ್ ಫಿಲ್ಮ್ ಅಲ್ಲಿ ಏನೋ ಅವಾರ್ಡ್ ತಗೊಂಡ್ ಬಂದ್ರಿ, ಅದಾದ್ಮೇಲೆ ಪಿಚ್ ಮಾಡಿದ್ದು, ಬಟ್ ನಿಮಗೆ ಮೈಂಡ್ ಅಲ್ಲಿ ಇತ್ತಾ
ಹೇಗೂ ನಾವಪ್ಪ ಪ್ರೊಡ್ಯೂಸರು, ಅದು ಜೋಗಿ ಅಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ನನಗೆ ಯಾಕೆ ಪ್ರೊಡ್ಯೂಸ್ ಮಾಡಲ್ಲ, ನಾನು ಒಬ್ಬ ಹೀರೋ ಆಗ್ತೀನಿ ಅನ್ನೋದಿತ್ತ? ಇಲ್ಲ, ಬಟ್ ನಾನು ಆ ಥರ ಇರಲಿಲ್ಲ. ಯಾಕಂದರೆ ನಿಮಗೆ ರಾಮ್ ಪ್ರಸಾದ್ ಅವ್ರು ಗೊತ್ತಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ. ಸೊ ಹಿ ನೆವರ್ ಗಿವ್ಸ್ ಎನಿಥಿಂಗ್ ಇನ್ ಸಿಲ್ವರ್ ಪ್ಲೇಟ್ ಫಾರ್ ಯು. ಹೌದು, ಅದು ನಿಮ್ಗೆ ಯೋಗ್ಯತೆ ಇದ್ರೆ ಮಾಡೋಣ, ಇಲ್ವಾ ಟೈಮ್ ತಗೋ ಆಗುತ್ತೆ, ಮಾಡಬೇಕು ಅಂತ ತಲೆಯಲ್ಲಿ ಬಂದರೆ ಆಗುತ್ತೆ, ಟೈಮ್ ತೊಗೊಂಡು ಮಾಡೋಣ. ಸೊ ಫಸ್ಟ್ ಈ ಪುಟ್ ಮಿ ಆನ್ ಟು ರೈಟ್ ಟ್ರ್ಯಾಕ್. ನೀನು ಇವಾಗ ಬೆಳಗ್ಗೆ ಎದ್ಬಿಟ್ಟು ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಬಾ ನಾಳೆ ನಾವು ಡಿಸ್ಕಸ್ ಮಾಡೋಣ, ಬುಕ್ ಡೈರೆಕ್ಟರ್ ಕತೆ ಕೇಳೋಣ, ಇನ್ನೊಂದು 6 ತಿಂಗಳಲ್ಲಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡೋಣ. ಇಲ್ಲ, ತಯಾರಿನೇ 6 ವರ್ಷ ಆಯಿತು, 8 ವರ್ಷ ಆಯಿತು. ಅಂದರೆ ನೀನಾಸಮ್ಗೆ ಅವರೇ ಹುಡುಕಿದ್ದು ಅವರೇ, ಅಲ್ಲಿ ಹೋಗು ಅಂತ ಹೇಳಿದವ್ರೆ. ಅಲ್ಲಾದಮೇಲೆ ನನ್ನೊಂದು ಪ್ರತಿಯೊಂದು ನಾಟಕಕ್ಕೂ ಅವರು ಎವ್ರಿ 3 ಮಂತ್ಸ್ ಒಂದು ನಾಟಕ ಇರುತ್ತೆ, 4 ಪ್ಲೇಸ್ ಇರುತ್ತೆ 1 ಇಯರಲ್ಲಿ. ಸೊ 2.5 months ಒಂದು ನಾಟಕ ಇರುತ್ತೆ. 2.5 months ವಿ ಪ್ರಾಕ್ಟಿಸ್ ಆ್ಯಂಡ್ ವಿ ಪುಟ್ ಅಪ್ ಅ ಶೋ ಫಾರ್ ದಿ ಪಬ್ಲಿಕ್. ಸೊ ಈ ಯೂಸ್ ಟು ಕಮ್ ಎವ್ರಿ ನಾಟಕ ಒಂದು ಶೋ ಟೈಮ್ಗೆ ಯೂಸ್ ಟು ಕಮ್ ಫ್ರಮ್ ಬ್ಯಾಂಗ್ಳೂರ್ to watch the show. So from there ಅಂದರೆ 2012 ಇಂದ he has been ಟಿಂಕರಿಂಗ್ ಮಾಡ್ತಾರಲ್ಲ, ಅದು ಟಿಂಕರಿಂಗ್ ಮಾಡಿ ಇಲ್ಲಿವರೆಗೂ ಗಾರ್ಗ ಅಂತ ಬಂದು. ನನಗೆ ಆ ಥರ ಅಂತೂ ನಂಗೆ ತಲೆಯಲ್ಲಿ ಇರಲಿಲ್ಲ. ಕೇಳಿದ ತಕ್ಷಣ ಮಾಡ್ಬಿಡ್ತಾರೆ, ಎವ್ರಿ ಒನ್ ನೋಸ್ ಹಿಮ್, ಲೈಕ್ ಯಾವುದು ಈಸಿಯಾಗಿ ಬರಲ್ಲ ಅನ್ನೋದು. ನಮ್ಗೆ ಯಾಕೆ ಇರಬೇಕು ರಿಸ್ಕ್ ಅಂತಿದ್ದೆ ನನ್ನ ಪಾಯಿಂಟ್ ಆಫ್ ವ್ಯೂ. ಓಕೆ. ಸೊ ಯಾವತ್ತು ಮಗನಲ್ಲಿ ಒಬ್ಬ ಹೀರೋನ ನೋಡ್ಲಿಲ್ಲ ನೀವು, ಇವನಿಗೊಂದು ಸಿನಿಮಾ ಮಾಡ್ಬೇಕಪ್ಪ ನಾನು ಅಂತೇಳಿ ಬರಲ್ಲ? ಇಲ್ಲ ಗುರುಳೆ, ಮೈ ಪಾಯಿಂಟ್ ಈಸ್ ಓನ್ಲಿ ಬಿಸ್ನೆಸ್. ಈಗಲೂ ನಾನು ಮಾಡಿರೋದು ದುಡ್ಡು ಎಷ್ಟು ಹಾಕಿದ್ದೀನಿ, ದುಡ್ಡು ಎಷ್ಟು ಎತ್ತಬೇಕು, ಗೆದ್ರೆ ಅವಂದು, ನನ್ನ ಸಂಬಂಧ ಇಲ್ಲ. ಬಟ್ ನಾನು ಬರ್ಬೇಕು, ಬಿಸ್ನೆಸ್ ಮ್ಯಾನ್. ಇಲ್ಲ ಅಂದ್ರೆ ಸೈಕಲ್ ಹಾಕೊಂಡು ಕ್ಯಾಸೆಟ್ ಮಾರ್ಕೊಂಡು ಇಲ್ಲಿ ತನಕ ಬರ್ಬೇಕಾ ಬಸ್. ನಿಜ ಸುಮ್ಮನೆ ಅಲ್ಲ. 40 years we have struggled in this industry, sir. Correct, I know. We have seen up and down everything. I know. See, when I did Jogi, that was my company introduction ಅಂತ ನಾನು ಮಾಡಿದ್ದು ಜೋಗಿ. ಇದು ಇವನು ಅಂತ ಅನ್ಕೊಂಡು ನಾನು ಮಾಡಲಿಲ್ಲ, ಬಟ್ ಅವನು ಕನ್ವರ್ಟ್ ಆಗ್ಬಿಡ್ತು ಲಾಸ್ಟ್ಗೆ. ಮಗನ ಒಂದು ಲಾಂಚ್ ಅಂತ ಹೇಳಿ ಕನ್ವರ್ಟ್ ಆಗ್ಬಿಡ್ತು. ಬರ್ತಾ ಆಮೇಲೆ ಮಾಡ್ತಾ ಚೆನ್ನಾಗಿ ಮಾಡ್ತಾವನಲ್ಲ, ಪರವಾಗಿಲ್ಲ ಅನ್ನೋ ಲೆವೆಲ್ ಬಂತು. ಸೊ ಆವಾಗ ಅವ್ನಿಗೆ ಹೇಳಿಲ್ಲ, ಇದನ್ನ ಏನು ಮಾಡ್ತೀವಿ ಮಾಡೋ, ಇದನ್ನ ಏನು ಮಾಡ್ತೀವಿ, ಬೆಟರ್ಮೆಂಟ್ ವಾಟ್ ಯು ವಾಂಟ್ ಟು ಡೂ, ಓಕೆ ಯು ಡಿಡ್. ಒಂದು ಚೆನ್ನಾಗಿ ಇಂಟ್ರಡಕ್ಷನ್, ಹೆಲಿಕಾಪ್ಟರ್ ಸೀನ್ ಇಟ್ಟರೆ, ಇದು ಚಾಪರ್ ಬೇಕು ಅಂದ, ಇಡು ಅಂದೆ ನಾನು. ಯಾವುದಕ್ಕೂ ಕಾಂಪ್ರಮೈಸ್ ಮಾಡಲ್ಲ. ಈಗ ಪಬ್ಲಿಸಿಟಿಗೆ ಅದೇ ಥರ ಆಗ್ಬಿಟ್ಟೈತೆ ಬಸ್ ಇವಾಗ. ಅದೇ ಹೇಳೋದು, ಸಿನಿಮಾ ಮಾಡೋದು ಒಂದು, ಪಬ್ಲಿಸಿಟಿ ಇನ್ನೊಂದು, 2 ಹಂತಗಳು ಸಿನಿಮಾದಲ್ಲಿ. ಸೆಪರೇಟ್ ಸರ್. ಇಟ್ಸ್ ಎ ನ್ಯೂ ಫಿಲ್ಮ್. ಕರೆಕ್ಟ್. ಹಾಕಿದಷ್ಟು ಈಗ ಒಂದು ಬಿರಿಯಾನಿ ತರ ಸರ್, ಆ ಬಿರಿಯಾನಿ ಚೆನ್ನಾಗಿದೆ ಅಂತ ನಾವು ತೋರಿಸ್ಬೇಕು ಜನಕ್ಕೆ. ನಾನು ಮಾಡಿ ಮನೇಲಿ ಇಟ್ಕೊಂಡು ಬಿರಿಯಾನಿ ಚೆನ್ನಾಗಿದೆ ಅಂದ್ರೆ ಲೈಕ್ ಪೀಪಲ್ ಡಸನ್ ಅಳ್ಸೋಗ್ಬಿಡುತ್ತೆ. ಸೊ ಈಗ ನಾ ಅದನ್ನೇ ಮಾತಾಡ್ತೇವೆ ಸರ್. ಅವಾಗ ಆನ್ ಬೋರ್ಡ್ ಅಲ್ಲ ನೀವೇನಂದ್ರೆ, ಇವಾಗ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆನ್ ಬೋರ್ಡ್. ಈಗ ನಾನು ಬಾತ್ರೂಮ್ಗೆ ಹೋದ್ರೆ ಫೋನ್ ನೋಡ್ತೀನಿ, ನಾನು ಟಿಫನ್ ಮಾಡ್ಬೇಕಾದ್ರೆ ಫೋನ್ ನೋಡ್ತೀನಿ. ಸೊ ಫೋನ್ ಹ್ಯಾಸ್ ಬಿಕಮ್ ಮೀನ್ಸ್ ಆಫ್ ಇದು ಮೀಡಿಯಾ. ಸೊ ಹಿಂಗಿರ್ಬೇಕಾದ್ರೆ ನಾವು ಫೋಕಸ್ ಮಾಡ್ಬೇಕಾಗಿದ್ರೆ 24 hours ನಮ್ಮ ಜೊತೆ ಏನಿದೆ ಆ ಫೋನ್ ಮೇಲೆ ಫೋಕಸ್ ಮಾಡೋಣ. ಅಲ್ಲಿ ಇಷ್ಟು ನೋಡ್ತಾ ಹೋದ್ರೆ ಸರ್ ಆಕ್ಚುಲಿ ನಮಗೂ ಭಯ ಆಗುತ್ತೆ, ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಆಗ ನಾನು ಡಿವೈಡ್ ಮಾಡ್ಕೊತೀವಿ. ನೀನು ಒಂದು ಯೂಟ್ಯೂಬ್ದಲ್ಲ ನೀನು ಹಿಂಗೆ ನೋಡ್ಕೊಂಡು ಹೋಗು, ಟ್ರೋಲ್ಸ್ ಆ್ಯಂಡ್ ಇನ್ಫ್ಲುಯೆನ್ಸರ್ಸ್ ನಾನು ಹಿಂಗೆ ನೋಡ್ಕೊಂಡು, ವಿಲ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಟ್ರೈ ಟು ರೀಚ್ ಔಟ್ ದ ಆಡಿಯನ್ಸ್. ಬಿ ಲೈಕ್ ಯಾರೋ ಒಬ್ಬರನ್ನ ಅಪಾಯಿಂಟ್ ಮಾಡ್ಬಿಟ್ಟು ನಾನು ಇಲ್ಲಿ ತೋರಿಸ್ತೀನಿ ನೋಡು, ಯಾಕಂದ್ರೆ ನಾವು ಕೊಡೋ ಇಂಟ್ರೆಸ್ಟ್ ಇದೆಯಲ್ಲ, ನೋ ಒನ್ ಕ್ಯಾನ್ ಡೂ ದಟ್. ಒಂದು ನಾನು ಮಾಡಬೇಕು, ಒಂದು ಮೂವಿ ಅಷ್ಟೇ ಅವರಿಗೆ ಅಷ್ಟೇ. ಈಚ್ ಆ್ಯಂಡ್ ಎವ್ರಿ ಚಾನಲ್ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ದಿ ಡಿಜಿಟಲ್ಸ್. ನಂದೇನಂದ್ರೆ ಎಲ್ಲಕ್ಕೂ ಲಾಸ್ಟ್ ಆಯ್ತು ಅನ್ನೋದೇ ಒಂದೇ ವರ್ಡ್. ಯಾಕಂದ್ರೆ ಅದೇನಿದೆ ನಮಗೂ ಗೊತ್ತಿಲ್ಲ ಡಿಜಿಟಲ್ ಏನು ಅನ್ನೋದು. ಅವ್ರನ್ನ ಬರೀ ದುಡ್ಡು ಕೊಟ್ರೆ ಸಾಕು ಸರ್, ನಾವು ಅದೇ ಹೇಳ್ತೀವಿ, ದುಡ್ಡು ಕರೆಕ್ಟ್ ಆಗಿ ಹಾಕ್ಬಿಡಿ ಅವರು, ಬಟ್ ಪ್ರಾಪರ್ ವೇಲ್ ಹೋಗಿ ಪ್ರಾಪರ್ ವೇಲ್ ನಾವು ಮಾಡ್ಕೊಂಡು. ಅರುಣ್ 12 ಇಂದನೂ ಅಮ್ಮನ ಹತ್ರನೋ ಅಪ್ಪನ ಹತ್ರನೋ ಹೇಳ್ತಾ ಬರ್ತಾ ಇದ್ರ ಸಿನಿಮಾ ಮಾಡಬೇಕು, ನಾನು ರೆಡಿ ಆಗಿದ್ದೀನಿ ಅಥವಾ ನಾನು ತಯಾರಾಗಿದ್ದೀನಿ ಅನ್ನೋದು. ಅಟ್ ಲೀಸ್ಟ್ ಅಮ್ಮನ ಕಡೆಯಿಂದ ಏನಾದ್ರು ಇನ್ಫ್ಲೂಯೆನ್ಸ್ ಅಮ್ಮಂಗೆ ಅದು ಇರ್ತಾ ಅಮ್ಮ ಯಾವಾಗ ಅವ್ರ ಹತ್ರ ಅವ್ರೇನಾದ್ರು ಮನೆಗೆ ಬಂದ್ರೆ ನಾವು ರೂಮ್ಗೆ ಹೋಗ್ಬಿಡ್ತಿದ್ವಿ. ಸುಮ್ಮನೆ ತೆಗ್ದು ಇನ್ನೇನೇನು ಹೇಳಿತಾರೋ, ಇನ್ ಯಾವತ್ತಿಂದೋ ತಿರುಗಿ ಶುರು ಮಾಡ್ತಾರೆ, ಯಾಕೆ ಬೇಕು. ಅವ್ರು ಹೋಗೋವರೆಗೂ ಕೆಳಗಡೆ ಊಟ ಮಾಡೋದು ಸೌಂಡ್ ಕೇಳಿಸ್ತಿತ್ತು, ಮೇಲ್ಗಡೆಯಿಂದ ನೋಡೋದು ಇದಾರ ಹೋದ್ರ ಅಂತ ಇಲ್ಲ, ಬಾಲ್ಕನಿಗೆ ಹೋಗಿ ಕಾರ್ ನೋಡೋದು ಇದಾರ, ಕಾರ್ ಹೋಯ್ತಾ ಕೆಳಗಡೆ ಬರೋದು. ಅವ್ರು ಇರುವಾಗ ನಾವ್ ಯಾವಾಗ್ಲೂ ಆಬ್ಸೆಂಟ್, ಅವ್ರ ಪ್ರೆಸೆನ್ಸ್ ಅಲ್ಲಿ ನಾವ್ ಆಬ್ಸೆಂಟ್. ಎನಿಥಿಂಗ್ ನಮ್ಮಿಂದ ಏನೇ ಹೋಗ್ಬೇಕು ಅವ್ರಿಗೆ ಅಂದ್ರೆ ಅಮ್ಮ ಇಸ್ ದ ಮೀಡಿಯಂ. ಡೈರೆಕ್ಟ್ ಆಗಿ ಹೋಗಿ ಇದ್ರೆ ಕೇಳಿದ್ದು ಇಲ್ಲ. ಓಕೆ. ಸೊ ಕೊನೆಗೆ ಅಮ್ಮ ಹೇಳಿದ್ರ ರೀ ಮಾಡ್ಬಿಡ್ರಿ ಸಿನಿಮಾ ಅಂತ ಅವ್ರು ಹೇಳಿದ್ದಕ್ಕೆ ಶುರು ಮಾಡಿದೆ, ಚೆನ್ನಾಗಿರ್ಲಿ. ಆಮೇಲೆ ನಾನು ಅಂದೆ ಅವಳಿಗೆ ಮುಂದೆ ಹೇಳ್ತಿದ್ದೆ, ಒಂದೇ ಪಿಕ್ಚರ್ ನೆಕ್ಸ್ಟ್ ಅಲ್ಲಿ ನೀನು ಕಂಪ್ನಿ ನೋಡ್ಕೊಬೇಕು ಅಂತ. ಇವ್ನು ಆ ಕಡೆ ಒಂದ್ಮೇಲೆ ನೋಡ್ರಿ ಮಾಡಬೇಕು, ನಿಲ್ಲಿಸ್ಬೇಕು ನೀವು, ಇದು ರೋಪ್ ನನಗೆ. ಓಕೆ, ಮಾಡ ಸುಮೀರ್ ಅಂತ ಅಂದ್ಬಿಟ್ಟು ಹೆಂಗೋ ಮಾಡಿ till now we have come, sir, at your place. Yes. And star cast ನಿಮ್ಮ ಸಿನಿಮಾದಲ್ಲಿ ಆಗ್ಲೇ ಹೇಳಿದಾಗೆ
ಸ್ಟೋರಿ ಕಂಟೆಂಟೇ ನಮಗೆ ಹೀರೋ ಅನ್ನುವಂಥದ್ದು ಒಂದು ಪಾರ್ಟು. ಆ್ಯಂಡ್ ನೀವು ಸ್ಟಾರ್ ಕಾಸ್ಟ್ ಇಟ್ಟಿರೋದು ಈಗ ನಿಮಗೆ ಸಂಪತ್ ಅವ್ರು ಆಗಿರಲಿ ಅಥವಾ ಅವಿನಾಶ್ ಸರ್ ಆಗಿರಲಿ, ಸೊ ಸಾಯಿ ಕುಮಾರ್ ಅವ್ರು ಆಗಿರಲಿ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸ್ಟಾರ್ಗಳನ್ನೆಲ್ಲರೂ ಕೂಡ ಕಾಸ್ಟ್ ಮಾಡಿದ್ದೀರಿ. ಸೊ ಹೇಗೆ ಅವ್ರನ್ನೆಲ್ಲರೂ ಕೂಡ ಒಂದು ಇವನ್ನೇ ನಮ್ಗೆ ಅರುಣ್ ಇರಲಿಲ್ಲ, ಬಟ್ ಅವರೆಲ್ಲ ಇದ್ರು. ಯಾಕಂದ್ರೆ ಕತೆ ಯಾವಾಗ ಹೀರೋ ಅಂತ ಗೊತ್ತಾಯ್ತು ಸರ್ಗೆ, ಸರ್ ಪ್ಲಾನ್ ಮಾಡ್ತಾನೆ ಇದ್ರು. ಅಂದ್ರೆ ಸರ್ ನಂಗೆ ಸಾಯಿ ಕುಮಾರ್ ಸರ್ ಹಿಂಗೆ ಬೇಕು ನನಗೆ, ಅವ್ರು ಇಮಿಡಿಯೇಟ್ ಅವ್ರ ಜೊತೆ ಫಾಲೋ ಅಪ್ಗೆ ಪ್ಲಾನ್ ಮಾಡ್ಬಿಡೋರು. ಸರ್ ಸಂಪತ್ ಸರ್ ಹಿಂಗೆ ನೋಡಿ ಆಪ್ಷನ್ A B C ಅಂತ. ಸೊ ಮ್ಯಾಕ್ಸಿಮಮ್ ಅವ್ರ ಹಿಂಗೆ R&D ಮಾಡೋ ಆಪ್ಷನ್ ಏನೇ ಟ್ರೈ ಮಾಡ್ಕೊಂಡ್ ಬಂದ್ರು. ಹಂಗಾಗಿ ಕ್ಯಾಸ್ಟಿಂಗ್ ಏನಾಯ್ತು ನಮ್ದು ದೊಡ್ಡದಾಗ್ತಾ ಬಂತು. ಸೊ ಅರುಣ್ ಜಾಗಕ್ಕೆ ನಮಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮ್ ಆಗಿದೆ, ಅದಕ್ಕೆ ಒಂದು ನೋನ್ ಫೇಸ್ ಬೇಡ, ಒಂದು ಸ್ವಲ್ಪ ಆಡಿಷನ್ಸ್ ಮಾಡೋಣ ಅನ್ನೋ ಐಡಿಯಾದಲ್ಲಿ ಹೊಸಬ್ರೇನೆ ನೋನ್ ಫೇಸ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಹೋಗ್ತಾ ಇದ್ದಾನೆ. ಆ ಸಸ್ಪೆನ್ಸ್ ಹಂಗಿದೆ ಬಾಸ್. ಅದು ಹೋಗೋದು ರೀತಿನೇ ಬೇರೆ, ಅಲ್ಲಿ ನಡೆಯೋದೇ ಬೇರೆ. ಅಲ್ಟಿಮೇಟ್ಲಿ ಯಾರು ಅನ್ನೋದು ಹೊಸಬ್ ನಾವು ನೋನ್ ಫೇಸ್ ಹಾಕ್ಬಿಟ್ರೆ ಇವನೇ ಎಲ್ಲ ಅಂತ ಅಂದ್ಬಿಡ್ತಾರೆ. 2 ಕ್ಯಾರೆಕ್ಟರ್ ಬೇಕಾಗಿರುತ್ತೆ ಸರ್. ಅಂದ್ರೆ ಒಂದು ಅರುಣ್ ಕ್ಯಾರೆಕ್ಟರ್ ವಿಕ್ರಮ್ ಅಡಿಗ ಅಂತ, ಇನ್ನೊಂದು ಮುನಿಯಾ ಅಂತ ಒಂದು ಕ್ಯಾರೆಕ್ಟರ್. ಸೊ ಇವೆರಡು ಪೆಕ್ಯುಲರ್ ಆಗಿ ನಾವು ಇದರಲ್ಲೇ ಕ್ಯಾಸ್ಟಿಂಗ್ ಇದರಲ್ಲೇ ಬರ್ಕೊಂಡ್ಬಿಡ್ತೀವಿ, ನ್ಯೂ ಫೇಸಸ್ ಅಂತ ಅಂದ್ಬಿಟ್ಟು. ಸೊ ವಿಲ್ ಬಿ ಅಂಟಿಂಗ್ ನ್ಯೂ ಫೇಸಸ್ ಫಾರ್ ದೋಸ್ 2 ಕ್ಯಾರೆಕ್ಟರ್ಸ್. ಇನ್ ಮಿಕ್ದವ್ರದೆಲ್ಲ ನಮ್ಗೆ ಏನಾಗಿತ್ತು, ದೊಡ್ಡವ್ರು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದ್ವಿ. ಬಟ್ ಸಾಯಿ ಕುಮಾರ್ ಸರ್ಗೆ ಡೇ 1 ನಾವು ಕತೆ ಹೇಳಿದಾಗ ಈಸಿ ಆಗೋಯ್ತು. ಲೈಕ್ ಇಟ್ ವಾಸ್ ಅ ಕೇಕ್ ಮೂವ್ ಅಂತ. ನಾನು ಓಕೆ ಮಾಡಿದ್ದು, ಚೆನ್ನಾಗಿದೆ ಅಂದಿದ್ದು. ಅವ್ರು ಹೇಳಿದ ತಕ್ಷಣ ಇಲ್ಲ ಸೂಪರ್ ಆಗಿದೆ ಅಂತಂದ್ರು. ಅವಾಗ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್, ಪರವಾಗಿಲ್ಲಪ್ಪ ಹಾಕ್ಬೋದು ಮಾಡ್ಬೋದು ಅಂತ. ಇಲ್ಲಿ ನಾರ್ಮಲ್ ಆಗಿ ಏನಾಗುತ್ತೆ ಗೊತ್ತಾ ಬಸ್, ಬಿಸ್ನೆಸ್ ಪ್ರೊಡ್ಯೂಸರ್ಸ್ ರೆಗ್ಯುಲರ್ ಪ್ರೊಡ್ಯೂಸರ್ ಅಂತಾರೆ, ಈ ಹೀರೋಗೆ ಇಷ್ಟು ಬಿಸ್ನೆಸ್ಸು, ಈ ಹೀರೋಗೆ ಇಷ್ಟು ಬಿಸ್ನೆಸ್ಸು, ಇಷ್ಟು ಹಾಕಿದ್ರೆ ಅಂತ ಪ್ಲ್ಯಾನ್ ಮಾಡ್ತಾರೆ. ನಾನು ಮಾಡಿದ ಕತೆ ಹೆಂಗಿರುತ್ತೆ ಅಂದ್ಬಿಟ್ಟು, ಹೀರೋ ಯಾರು ಹಾಕಿದ್ರೆ ನನಗೆ ಹೊಸಬ್ರು ಅಂತ ನಾನು ಮಾಡಿದ್ದು. ಅಂದಲ್ಲೇ ದ ಕಾಸ್ಟಿಂಗ್ ವೆಂಟ್ ಮೋರ್ ಆ್ಯಂಡ್. ಸೊ ಪರ್ಟಿಕ್ಯುಲರ್ ಈ ಸಿನಿಮಾಗೆ ಅಂತೇಳಿ ಆಮೇಲೆ ತಯಾರಿ ಶುರು ಮಾಡಿದ್ರೆ, ಓಕೆ ಈಗ ಡ್ಯಾಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಇಂಥದ್ದೊಂದು ಸ್ಟೋರಿ ಲೈನು, ಇದೊಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಆ ಕ್ಯಾರೆಕ್ಟರ್ಗೆ ತಕ್ಕನಂಗೆ ಹೇಗೆ ರೆಡಿ ಆದ್ರಿ? ಅಲ್ಲ ಸರ್, ಅದೇನಾಯಿತು, ಫಸ್ಟು ಯಾವಾಗ ಇವರು ಫೋಟೋ ಎಲ್ಲ ತೋರಿಸಿ ಯಾರು ಬೇಡ ಇವನ್ನೇ ಮಾಡು ಅಂತ ಇವ್ರು ಹೇಳಿದಾಗ ಇವ್ನು ಫಸ್ಟು ಹೇಳಿದ್ದೇನು, ನಾನು ಹೊಸೊಬ್ಬ ಸರ್, ಹೆಂಗೂ ಒಂದು ಕೆಲಸ ಮಾಡೋಣ, ನಾನು ಆಡಿಷನ್ ಮಾಡಿಬಿಡ್ತೀನಿ. ಯಾಕಂದರೆ ನನಗೆ ನಾನು ಅಂದ್ಕೊಂಡಿರೋದು ಬಂದಿಲ್ಲ ಅಂತಂದರೆ ಪ್ರಾಬ್ಲಮ್ ಕತೆಗಾಗುತ್ತೆ, ನನಗಲ್ಲ ಅಂತ ಅಂದಾಗ. ಸೊ ಈ ಕೆಪ್ಟನ್ ಆಡಿಷನ್ ಫಾರ್ ಮೀ. ಓಕೆ, ಆಡಿಷನ್ ಆಯ್ತು ನಮ್ಮ ಸ್ಟುಡಿಯೋಲ್. ಪ್ರೊಡ್ಯೂಸರ್ ಆಗಿದ್ರು ಕೂಡ, ಪ್ರೊಡ್ಯೂಸರ್ ಆಗಿದ್ರು, ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಆದ್ರೂ ಕೂಡ ಒಂದ್ ಸೆಕೆಂಡ್ ಆಡಿಷನ್. ಹೌದು ಅಂಡ್ ಹಿ ಟೋಲ್ಡ್ ಆಡಿಷನ್ ಮಾಡು, ನಾನು ಇದಕ್ಕೆ ಎಂಟ್ರಿನೇ ಕೊಡಲ್ಲ, ನೀನ್ ಮಾಡು, ನಿನ್ಗೆ ಓಕೆ ಅಂದ್ರೆ ನೀನ್ ಮಾಡು ಮಗ, ನೀನ್ ಡೈರೆಕ್ಟರ್. ಏನ್ ಮಿಸ್ಟೇಕ್ ಮಾಡ್ತಾ ಇದ್ದಾನೆ ಅಂತ. ಎಂಡ್ ಆಫ್ ದ ಡೇ ನೀನ್ ಡೈರೆಕ್ಟ್ರು. ನಾಳೆ ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ನೀನ್ ಕರೆಕ್ಟಾಗಿ ನೋಡ್ಕೊಬೇಕು. ನೀನ್ ಮಾಡು, ನಿನ್ಗೆ ಓಕೆ ಅಂದ್ರೆ ಮಾಡ, ಇಲ್ಲಾಂದ್ರೆ ಪರವಾಗಿಲ್ಲ, ತಲೆ ಕೆಡ್ಸ್ಕೊಂಡ್ರೆ ಬೇರೆ ಯಾರನ್ನಾದ್ರು ತಗೊಂಡ್ಬರೋಣ, ಅವ್ನಿಗೆ ಇನ್ನೊಂದು ಕತೆ ಇದೆ ನಡೀತೆ ಹೆಂಗಿದ್ರು ಓಕೆ ಅಂತ ಅಂದಾಗ ಅವ್ನಿಗೆ ಧೈರ್ಯ ಬಂತು. ಸುಮ್ಮನೆ ಯಾವ ಪ್ರೊಡ್ಯೂಸರ್ ಮಗನ್ ತೊಗೊಂಬಂದು ಮಾಡ್ತೀನಿ ಅನ್ನೋ ಒಂದು ಪ್ರೆಷರ್ ಇರಲ್ಲ. ಇವನು ನೋಡ್ದ, ಆಯಿತು ನಾವು ನಮ್ಮ ಹಿಂಗೂ ಸ್ಟುಡಿಯೋಲ್ಲೇ ಸೆಟಪ್ ಇತ್ತು, ಕ್ಯಾಮ್ರಾ ಎಲ್ಲ ಲೈಟಿಂಗ್ ಗೀಟಿಂಗ್ ಎಲ್ಲ ಹಾಕ್ಬಿಟ್ಟು ಆಡಿಷನ್ ಆಯಿತು. ಯಾವಾಗ ಓಕೆ ಆಯಿತು, ಅವ್ನು ಆಮೇಲೆ ಏನು ಮಾಡ್ದ, ಪ್ರತಿ ಒಂದು ಶೂಟಿಗೆ ಮುಂಚೆ ಆ ಎಪಿಸೋಡ್ಸ್ ಏನಿದೆಯೋ ನಾವು ಸೀನ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ವಿ. ಸೊ ಹೌ ಇಟ್ ಗೋಸ್, ಯಾವ ಥರ ಅನ್ನೋದು ಸೀನ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಿತ್ ಕ್ಯಾಮ್ರಾ. ಓಕೆ, ಎಡಿಟ್ ಮಾಡಿ ನೋಡ್ತಿದ್ದೆ. ಜಸ್ಟ್ ಅದನ್ನ ಎಡಿಟ್ ಮಾಡಿ ನೋಡ್ತಿದ್ರಿ? ಓಕೆ, ವಿಡಿಯೋದಲ್ಲಿ ನೋಡ್ತಿದ್ದೆ ನಾನು. ಇದು ಓಕೆನಂತಿದ್ರೆ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಬೇಕು ಅಂತ. ಅದನ್ನ ಚೆನ್ನಾಗಿದೆ ಅಂತ ಹೇಳಲೇ ಇಲ್ಲ ನಾನು. ಇನ್ನೂ ಬೇಕು ಅಂತಾನೆ ಇದ್ದೆ, ಒಟ್ಟು ಆಕ್ಸೆಪ್ಟ್ ಮಾಡಿಲ್ಲ. ಓಕೆ, ಈಗಲಾದ್ರೂ ಯಾವ್ದಾದ್ರು ಒಂದು ಸೀನಿಗಾದ್ರೂ ಶಹಬಾಸ್ ಸಿಕ್ತಾ ಅಪ್ಪನಿಂದ? ಇಲ್ಲ ಸರ್, ಇದುವರೆಗೂ ಸಿಕ್ಕಿಲ್ಲ. ನನಗೂ ಇಲ್ಲ ಸರ್. ನಾನು ನೋಡಿದಾಗ ಇನ್ನೂ ಮಾಡ್ಬೋದು ಅಂತಾನೆ ಅನ್ಸುತ್ತೆ. ಎಲ್ಲೋ ನನ್ನನ್ನು ನೋಡ್ಬಿಟ್ಟು ಆಹಾ ಅಂತ ನನಗೂ ಇವಾಗವರೆಗೂ ಅನ್ಸಿಲ್ಲ. ಓಕೆ, ಬಟ್ ದಟ್ ಲರ್ನಿಂಗ್, ಅದು ನಿಮ್ಮಲ್ಲಿರುವಂತಹ ಒಂದು ತುಡಿತ, ಲರ್ನಿಂಗ್ ಗೆ ಇರುವಂತಹ ನಿಮ್ಮ ಅಪ್ಪನಾದವರಿಗೆ ನಿಮಗೆ ಏನಾದ್ರು ಅನ್ನಿಸ್ತಾ ಸರ್, ಮಗ ಓಕೆ ಇಲ್ಲಿ ಚೆನ್ನಾಗಿ ಮಾಡಿದಾನಪ್ಪ, ನಾನು ದುಡ್ಡು ಸಾರ್ಥಕ ಆಯ್ತು? ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು ನನ್ಗೆ ಹೇಳಿದ್ದಾರೆ ಸರ್ ಪರ್ಸನಲಿ, ಅವ್ನ ಮುಂದೆ ಹೇಳಲ್ಲ. ನಾನು ಮಗನೇ ಬಂಬಾಟ್ ಮಾಡಿದ್ಯಾ ಇದು ಅಂದೆ, ನನಗೆ ಚೆನ್ನಾಗಿ ಮಾಡಿಸಿದ್ಯಾ ಅಂದೆ. ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿಲ್ಲ, ಮಾಡಿಸಿದ್ಯಾ ಅಂದೆ. ಸರ್ ಅಹಂ ಬರಬಾರ್ದು ಸರ್, ಯಾವತ್ತೂ ತಲೆ ತಗ್ಸಿದ್ರೇನೆ ಲೈಫು. ನಾನೇ ಎಲ್ಲ ಅಂದ್ರೆ ಆಗಲ್ಲ ಗುರುಗಳೇ. ಸೊ ವಿ ಹ್ಯಾವ್ ಮೇಡ್ ಹಿಮ್ ಲೈಕ್ ದಟ್. ಅಂಡ್ ಇನ್ನು ಅದೇ ಹೇಳ್ದಲ್ಲ, ಈಗ ಅಲ್ಟಿಮೇಟ್ಲಿ ಗಾಡ್ಸ್ ಗ್ರೇಸ್ ಇಟ್ ಹ್ಯಾಸ್ ಟು ಕಮ್ ಟು ಹಿಮ್. ನನಗೆ ನನಗೆ ಆಸ್ ಅ ಪ್ರೊಡ್ಯೂಸರ್, ನಾಟ್ ಆಸ್ ಅ ಫಾದರ್. ಆಸ್ ಅ ಪ್ರೊಡ್ಯೂಸರ್ ವಾಟ್ ಹ್ಯಾವ್ ಟು ಡನ್ ಫಾರ್ ದಿಸ್ ಮೂವಿ, ಹ್ಯಾವ್ ಡನ್ ಇಟ್ ನೀಟ್ಲಿ. ಅವನು ನನ್ನ ಮಗ ಇದ್ದಂಗೆ ಪಾಪ, ಅದೇ ಥರ ಕಷ್ಟಪಟ್ಟಿದ್ದಾನೆ ಸರ್. ಅವ್ನು ಮುಂದೆ ಎಲ್ಲ ಅವ್ನ ಮೇಲೆ ಕೊಡಿಸ್ದಂಗಾಗುತ್ತೆ. ಬಟ್ 100% he has done his job. ಶಶಿ ಜೊತೆ ಮಾತಾಡುವಾಗಲೇ ಅನ್ಸುತ್ತೆ ಆ ಕಾನ್ಫಿಡೆನ್ಸ್ ಇದೆ. ಅಂದ್ರೆ ಫಸ್ಟ್ ಸಿನಿಮಾ ನಾನು ತೆರೆ ಮೇಲೆ ತಂದಿದ್ದೀನಿ ಅಂತ ಹೇಳಿದಾಗ ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ನಿಮ್ಮ ಮಾತುಗಳಲ್ಲಾಗಲಿ. ಯಾಕಂದ್ರೆ ನಿಮ್ಮ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ, ನಾನು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡಿದ್ದೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಐ ಥಿಂಕ್. ಅಂದರೆ ಸರ್ ನಾವು ಅದನ್ನೇ ಓದ್ಕೊ ಬಂದಿರೋದು. ಈಗ ಆಲ್ ಆಫ್ ಅ ಸಡನ್ ಎಲ್ಲಿಂದನೋ ಬಂದು ಓಕೆ ಏನಾಗುತ್ತೋ ಅನ್ನೋದಿಲ್ಲ. ಸೊ ವಿ ಹ್ಯಾವ್ ರಿಟರ್ನ್ ಎಕ್ಸಾಮ್, ಪಾಸ್ ಆಗ್ತೀನಿ ಅನ್ನೋದು ಗೊತ್ತು, ಡಿಸ್ಟಿಂಕ್ಷನ್ ಅಥವಾ ಫುಲ್ ಟಾಪ್ ಅದು ಗೊತ್ತಿಲ್ಲ. ಆ ಟೆನ್ಷನ್ ಇದೆ
ಬಟ್ ಐ ನೋ ವಿ ಹ್ಯಾವ್ ಡನ್ ಅ ಗುಡ್ ಜಾಬ್. ಈಗ ನಾವು ಏನು ಕತೆ ಬರ್ದಿದೆ ಸರ್, ಯಾಕಂದ್ರೆ ಇಂಡಸ್ಟ್ರಿಲಿ ಒಂದು ಟಾಕ್ ಇದೆ, ಅವ್ರನ್ನ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ರಾಮ್ ಪ್ರಸಾದ್ ಸರ್ನ. ಸೊ ನನಗೆ ಡೇ ಒನ್ನೇ ಅವರು ಲೈಕ್ ಕಥೆಯಿಂದ ಹಿಡ್ದು, ನಂದು ಶಾರ್ಟ್ಸ್ ಇಂದ ಹಿಡ್ದು, ನಂದು ಸ್ಕ್ರಿಪ್ಟ್ ಇಂದ ಹಿಡ್ದು ಎಲ್ಲಾನು ಅವ್ರು ನೋಡಿದ ಸಖತ್. ಅರುಣ್ ಮುಂದೆ ಹೋಗ್ಲಿದಾರ ಇಲ್ವೋ, ಬಟ್ ನನ್ನ ತುಂಬಾ ಸತಿ ಹೋಗ್ಲಿದ್ದಾರೆ, ಸಖದಾಗಿ ಮಾಡಿದ್ಯಾ ಬಿಡು ಮಗ ಅಂತ ಅನ್ಬಿಟ್ಟು. ಒಂದೊಂದು ಇದ್ರಲ್ಲೂ ಅಷ್ಟೇ ಬೊಂಬಾಟ್ ಮಗ ಅಂತ. ಸೊ ನನ್ಗೇನಾಯ್ತು, ಓಕೆ ನಾನು ಫಸ್ಟ್ ಆಡಿಯೋ ನನ್ನ ಪ್ರೊಡ್ಯೂಸರ್, ನನ್ನ ಮೇಲೆ ದುಡ್ಡು ಹಾಕಿರೋರು, ಪ್ರೊಡ್ಯೂಸರ್ ಒಪ್ಸಾಯ್ತು, ಅವ್ರಿಗಿಂತ ಎಕ್ಸ್ಪೀರಿಯನ್ಸ್. ಈಗ ನನ್ನ ಮೇಲೆ ನನ್ ಕಾನ್ಫಿಡೆಂಟ್ ಇದೆ ಸರ್. ಸೊ ಒಂದು ಪ್ರಾಡಕ್ಟ್ ನಾನು ಮಾಡಿದ್ದೀನಿ, ಸೊ ಪೀಪಲ್ ವಿಲ್ ಲೈಕ್ ಇಟ್. ಸೊ ಇಷ್ಟ ಆಗಿಲ್ವಾ, ಸೊ ಅವ್ರಿಗೆ ಏನು ಇಷ್ಟ ಆಗಿಲ್ಲ ಅಂತ ನೋಡ್ಕೊಂಡು ಇನ್ನೊಂದು ಸಿನಿಮಾ ಮಾಡೋಣ. ಎಂಡ್ ಆಫ್ ದ ಡೇ ಐ ಹ್ಯಾವ್ ಇನ್ ಟು ದ ಇಂಡಸ್ಟ್ರಿ. ಓಡೋಗಕ್ಕೆ ಬಂದಿಲ್ಲ ನಾವು, ಸೊ ಇಲ್ಲಿ ಬದುಕಕ್ಕೆ ಬಂದಿಲ್ಲ. ತೋರಿಸ್ಬಿಟ್ಟು ಇನ್ನೊಂದು ಪಿಕ್ಚರ್ ಫಿನಿಶ್ ಮಾಡ್ಬಿಟ್ಟೋನ್ ಸರ್, ಇದಕ್ಕೇನಂತೀರಾ? ಜಾಗ್ರತ. ಎಸ್ ದನೆ ನನ್ಗೆ ಖುಷಿ ಅದು. ಕರೆಕ್ಟ್. ಸೊ ಈ ಸಿನಿಮಾ ಅಂಥೇಳಿ ಬಂದಾಗ ನೀವು ಅವ್ರನ್ನ ಒಪ್ಸಿದ್ರಿ, ಫೈನ್ ಈ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಬಂದಾಗ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಹಳ ಮುಖ್ಯ ಆಗತ್ತೆ ನಿಮ್ಮ ಸಿನಿಮಾಗೆ. ಈಗ ನಿಮ್ಮ ಸಿನಿಮಾನ ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ತಿರೋ ಅಥವಾ ಹಾರರ್ ಕಾಮಿಡಿ ಅಂತಿರೋ, ಹಾರರ್ ಥ್ರಿಲ್ಲರ್ ಅಂತಿರೋ, ಏನು ಯಾವ ಜಾನರಿಗೆ ಇಡ್ತೀರಿ ನೀವು? ಅಡ್ವೆಂಚರ್ಸ್ ಡ್ರಾಮಾ ಅಂತೀನಿ ಸರ್. ಇಟ್ಸ್ ಅಡ್ವೆಂಚರಸ್ ಡ್ರಾಮಾ. ಸೊ ಹಾರರ್ ಇದೆಯಾ? ಇದೆ, ಇರ್ಬೋದು ಸರ್. ಓಕೆ, ಇರಬಹುದು. 100% ಹಾರರ್, ಬಟ್ ಒಳಗಡೆ ಏನಿದೆ ಅನ್ನೋದು ಇದೆ. ಅಂದ್ರೆ ಸರ್ ಈಗ ಫಾರ್ ಎಕ್ಸಾಂಪಲ್ ತುಂಬಾ ಸಿಂಪಲ್ ವೇಲೆ ಒಂದು ಊರು ಸರ್, ಈಗ ರಾತ್ರಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಸ್ವಲ್ಪ ಭಯ ಆಗುತ್ತೆ. ಬೆಳಗ್ಗೆ ಆಗ್ತಾರಂಗೆ ಒಂದಷ್ಟು ತರಲೆಗಳಿರ್ತಾರೆ, ನಗ್ಸ್ತಾರೆ ನಮ್ಗೆ ಆ ಊರಲ್ಲಿರೋ ಜನಗಳು. ಮತ್ತೆ ಸಂಜೆ ಆಗ್ತಾರಂಗೆ ಆ ಊರ್ ಜನದಲ್ಲಿ ಒಬ್ಬ ಯಾವನೋ ಕ್ರಿಮಿನಲ್ ಇರ್ಬೋದು, ಇನ್ನೊಬ್ಬ ಯಾವನೋ ಡಕಾಯ್ತಾ ಇರ್ಬೋದು. ಸೊ ಆ ಊರ್ ಪರಿಚಯ ಆಗ್ತಾ ಹೋಗ್ತಾಗ ಹೊಸ ಹೊಸ ಕ್ಯಾರೆಕ್ಟರ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಹಂಗೆ ಮಿಕ್ಸ್ಚರ್ ಆಫ್ ಜಾನರ್ಸ್ಗಳು ಬರ್ತವೆ. ಈಗ ಅರುಣ್ ಸಾಗರ್ ಅವರು, ಮಿತ್ರ ಅವ್ರು ಬಂದಾಗ ಅಷ್ಟೇ ನಗ್ಸ್ತಾರೆ, ಹೊಟ್ಟೆ ಇಟ್ಕೊಂಡು ನಗ್ಬೇಕು. ಮತ್ತೆ ಹಂಗೆ ಸಾಯಿ ಕುಮಾರ್ ಸರ್ ಬಂದಾಗ ಅಷ್ಟೇ ಗಂಭೀರವಾಗಿ ಇದ್ ಮಾಡ್ತಾರೆ. ಸೊ ನೈಟ್ ಆಗ್ತಾರಂಗೆ ಗಾರ್ಗಾದ ಒಂದು ಸಸ್ಪೆನ್ಸ್ ಸ್ಟಾರ್ಟ್ ಆಗುತ್ತೆ. ಇಟ್ ಗೋಸ್ ಆನ್. ಓಕೆ ಓಕೆ. ಸೊ ನಿಮ್ಮ ಕ್ಯಾರೆಕ್ಟರ್ ಏನು ಹಾಗಾದ್ರೆ ಗಾರ್ಗಾದಲ್ಲಿ? ಏನ್ ಮಾಡ್ತಿದ್ರಿ, ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ರಿ? ಐ ಆಮ್ ಅ ರೈಟರ್ ಸರ್. ನಾನು ಒಂದು ಯಾವುದೋ ಒಂದು ವಿಷಯದ ಬಗ್ಗೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಒಂದು ಊರಿಗೆ ಹೋಗ್ತಾ ಇರ್ತೀನಿ. ಸೊ ಅಲ್ಲಿ ಹೋದಾಗ ಗೊತ್ತಾಗೋದು, ಈ ಜಾಗ ನನ್ನ ಕರ್ಸ್ಕೊಂಡಿದ್ಯಾ, ಇಲ್ಲ ನಾನು ಈ ಜಾಗಕ್ಕೆ ಬಂದಿದ್ದೀನ, ಇಲ್ಲ ಬೇರೆ ಯಾರಾದರೂ ನಾನು ಇಲ್ಲಿ ಕರ್ಸ್ಕೊಂಡಿದ್ದಾರಾ, ಏನಕ್ಕೆ ನಾನು ಇಲ್ಲಿ ಬಂದಿರೋದು, ನನ್ನ ಒಳಗಡೆ ಇರೋ ಒಂದು ಒಳ್ಳೆತನ ಏನೋ, ಒಂದು ಕೆಟ್ಟತನ ಏನೋ ಅನ್ನೋದು ಆ ಜಾಗ ನನ್ನ ಒಳಗಡೆಯಿಂದ ತಗೊಳುತ್ತೆ. ಇದು ಫೇಸ್ ಸರ್, ನೋಡೋರು ಹಿಂಗೆ ಅನ್ಸುತ್ತೆ, ಬಟ್ ಒಳಗಡೆನೆ ಬೇರೆ ಇದೆ ಬಾಸ್. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಸರ್. ಇದಕ್ಕೆ ನಾನು ಒಪ್ಪಿದ್ದೆ ಇದಕ್ಕೆ. ಈ ಕೂತ್ಕೊಂಡ್ಮೇಲೆ ಹಿಂಗಾಗುತ್ತೆ, ನಾವು ಇಲ್ಲಿಂದ ಬಿಡ್ತೀವಿ, ಇಲ್ಲಿಗೆ ಬರ್ತೀವಿ ಅನ್ನೋದಲ್ಲ. ವಾಟ್ ಈಸ್ ಹ್ಯಾಪ್ನಿಂಗ್ ನೆಕ್ಸ್ಟ್, ಓ ಇವನೇನ ಮಾಡಿರೋದು, ಯಾಕೆ ಮಾಡ್ದ, ಅದು ಕ್ಲೈಮ್ಯಾಕ್ಸ್ ಹೇಳ್ತೀವಿ. ಈ ಥರ ಹೋಗುತ್ತೆ. ಓಕೆ, ಲವ್ಲಿ. ಸೊ ಹೀರೋಯಿನ್ ಹೇಗೆ ಆನ್ ಬೋರ್ಡ್ ಆದ್ರು, ಹೇಗೆ ಸೆಲೆಕ್ಟ್ ಆದ್ರೆ? ಅವ್ರಿಗೂ ಆಡಿಷನ್ ಇಲ್ಲ ಸರ್. ಹೀರೋಯಿನ್ ಏನಾಗುತ್ತೆ, ಎಲ್ಲ ದೊಡ್ಡವ್ರು ಲಾಕ್ ಆಗ್ಬಿಟ್ರು, ಶೆಡ್ಯೂಲ್ ಫಿಕ್ಸ್ ಆಗ್ಬಿಡ್ತು, ಡೇಟ್ಸ್ಗಳು ಬಂದ್ಬಿಡ್ತು ನನಗೆ. ನೀನು ಇನ್ನೂ ಹುಡುಗಿ ಸೆಲೆಕ್ಟ್ ಮಾಡಿಲ್ಲ ಅಂತ ಸರ್ ಅಂಥ ಫೇಸ್ ಸಿಗ್ತಾ ಇಲ್ಲ ನೋಡೋಣ. ವಿ ಅಪ್ರೋಚ್ಡ್ ಆಲ್ಸೋ, ನಮ್ಮ ಇಂಡಸ್ಟ್ರಿಲಿರೋ ಎಲ್ಲರದ್ದು ಅವ್ರವ್ರದ್ದು ಶೆಡ್ಯೂಲ್ಸ್ಗಳಿತ್ತು. ಆ್ಯಂಡ್ ವಿ ಹ್ಯಾಡ್ ಆಬ್ಲಿಗೇಷನ್, ಹೊಸ ಹೀರೋ, ಹೊಸ ಡೈರೆಕ್ಟರ್. ಸೊ ಅದರ್ ದನ್ ದ ಪ್ರೊಡಕ್ಷನ್ ಆಲ್ಸೋ ದೇ ವಿಲ್ ಸಿ whom they are working with ಅನ್ನೋದು. ಸೊ ನನಗೆ ಟೈಮ್ ಬೇರೆ ತುಂಬ ಶಾರ್ಟ್ ಇತ್ತು. ಸೊ ಐ ಅಪ್ರೋಚ್ಡ್ ಕ್ಯಾಸ್ಟಿಂಗ್ ಪೀಪಲ್, ನಂಗೆ ಹಿಂಗೆ ಒಂದು ಹೀರೋಯಿನ್ ಬೇಕು, ದಿಸ್ ಇಸ್ ದ ರಿಕ್ವೈರ್ಮೆಂಟ್ ಅಂತ. ಹೈದರಾಬಾದಿಂದ ಒಂದಷ್ಟು ಪ್ರೊಫೈಲ್ಸ್ ಬಂತು. ಸೊ ಅದರಲ್ಲಿ ಒಂದು 3 ಪ್ರೊಫೈಲ್ ಸೆಲೆಕ್ಟ್ ಆಗುತ್ತೆ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀವಿ. ಐ ವಿಲ್ ಟೆಲ್ ದಟ್ ಗರ್ಲ್ ಟು ಕಮ್ ಹಿಯರ್. ಅಲ್ಲಿ ಬಂದಾಗ ನಾನು ಒಂದು 3 ಸೀನ್ ಕೊಡ್ತೀನಿ ಅಷ್ಟೇ, ಸೇಮ್ ಡೇ. ಸೊ ಶಿ ವಾಸ್ ಗುಡ್ ಇನಫ್. ಅಲ್ಲಿ ಇಮಿಡಿಯೇಟ್ ಅಗ್ರಿಮೆಂಟ್ ತೆಗೆದ್ವಿ, ಸೈನ್ ಹಾಕಮ್ಮ, ಯು ಆರ್ ಸೆಲೆಕ್ಟೆಡ್, ಈ ದಿವಸ ಡೇಟ್ಸು ಫ್ರೀ ಡೇಟ್ಸ್ ಇರಬೇಕು, ನಮಗೆ ಟೆನ್ಷನ್ ಕೊಡಬಾರ್ದು ಅಂದ್ಬಿಟ್ಟು ಡೇಟ್ಸ್ ಅಷ್ಟು ಮೆನ್ಷನ್ ಮಾಡ್ಬಿಟ್ಟು ಕೊಟ್ಬಿಟ್ವಿ ಸರ್. ಓಕೆ. ಸೊ ದಟ್ ವಾಸ್ ಈಸಿ. ಅಂದರೆ ಇಟ್ ವಾಸ್ ಲೈಕ್ ಅವಳು ಚೆನ್ನಾಗೂ ಇದ್ಲು, ಚೆನ್ನಾಗಿ ಆ್ಯಕ್ಟಿವ್ ಮಾಡ್ತಾ ಇದ್ಲು, ಈಸಿ ರೀಚ್ ಇತ್ತು. ಸೊ ವಿ ವೆಂಟ್ ಫಾರ್ ಅ ನ್ಯೂ ಫೇಸ್, ರಿಯಾನಾ ಅಂದ್ಬಿಟ್ಟು. ಲವ್ಲಿ. ಸೊ ನೀವು ಪ್ಲೇಸ್ ಮಾಡ್ತಾ ಇದ್ರಿ, ಪ್ಲೇಸ್ ನಿಮಗೆ ಯಾಕಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಇರುತ್ತೆ, ಹೋಗಿ ಪ್ಲೇ ಮಾಡ್ತೀರಿ, ಇದೆಲ್ಲವೂ ಕೂಡ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ತೆರೆ ಮೇಲೆ ಮಾಡುವಾಗ ಕೆಲವೊಂದಷ್ಟು ಇರುತ್ತೆ. ಈಗ ಪ್ಲೇಸ್ ಅಲ್ಲಿ ನಾಟಕದಲ್ಲಿ ಮಾಡೋದಕ್ಕೂ ನೀವು ಕೊಡುವಂಥ ಎಕ್ಸ್ಪ್ರೆಷನ್ಸ್ಗೂ ಕ್ಯಾಮ್ರಾ ಮುಂದೆ ಎಕ್ಸ್ಪ್ರೆಷನ್ಗೂ ಭಾಳ ವ್ಯತ್ಯಾಸಗಳಿರುತ್ತೆ. ಸೊ ಅದೇನಾದರೂ ಸಮಸ್ಯೆ ಆಯ್ತಾ? ಹಿಂದೆ ಕೂತ್ಕೊಂಡು ಸ್ವಲ್ಪ ಕಮ್ಮಿ ಮಾಡಪ್ಪ ಅಂತ ಭಾಳ ವ್ಯತ್ಯಾಸ ಅಲ್ಲ, ಅಜಗಜಾಂತರ ವ್ಯತ್ಯಾಸ, ಕಂಪ್ಲೀಟ್ಲಿ ಆಪೋಸಿಟ್. ನಾನು ಅಲ್ಲಿ ಅಂದರೆ ಲೊಕೇಶನ್ಗೆ ಹೋಗಕ್ಕೆ ಮುಂಚೆ ಇವ್ನು ಯಾವಾಗ ಸೀನ್ ವರ್ಕ್ ಮಾಡಿಸೋಕೆ ಸ್ಟಾರ್ಟ್ ಮಾಡ್ದಲ್ಲ ಕ್ಯಾಮ್ರಲ್ಲಿ, ಹಿಂಗನ್ನ ಬಂದು ನಾವು ಹಿಂಗಂತೀವ ಅಲ್ವಾ. ಅಲ್ಲಿ ಏನಾಗಿತ್ತು, ಸ್ಟೇಜಲ್ಲಿ ಅನ್ಕೊಂಡ್ಬಿಟ್ಟಿದ್ದ, ಆ ತಲೆಲಿತ್ತು ನಾನೇ ತೋಪು ಹೇಳಿದ್ದೆ ಅವನಿಗೆ, ಅಣ್ಣ ಅವನು ಥಿಯೇಟರ್ ಆರ್ಟಿಸ್ಟು, ತಲೆ ಮೇಲೆ ಸ್ವಲ್ಪ ಇದಿದೆ, ಸ್ವಲ್ಪ ಇಳಿಸ್ಬಿಡು ಫಸ್ಟ್ ಅಂದೆ. ಸ್ಟಾರ್ಟಿಂಗೇನೆ ನಾನು ಅವನು ಮಾತಾಡ್ಕೊಂಡು ನೀನು ನಡೀತಾ ಇರೋದು ರಾಂಗ್ ಅಂತ ಶುರು ಮಾಡ್ಕೊಂಡ್ಬಿಟ್ವಿ. ಒಟ್ಟಲ್ಲಿ ಇದೊಂಥರ ಹೆಂಗಾಯ್ತು ಗೊತ್ತಾ, ಕಾಲೇಜಿಗೆ ಹೊಸಬ್ರು ಬಂದಾಗ ಸೀನಿಯರ್ಸ್ ರ್ಯಾಗ್ ಮಾಡ್ತಾರೆ ಗೊತ್ತಾ, ಅದೇ ಅಪ್ಪ ಮಗಂಗ್ ರ್ಯಾಗ್ ಮಾಡ್ತಾರೆ. ಯಾವ ರೇಂಜಿಗೆ ರ್ಯಾಗಿಂಗ್ ಅಂದ್ರೆ, ಒಂದು
ಇರ್ಬೇಕು, ಇಲ್ಲ ಅಲ್ಲಿಂದ ಓಡೋಗ್ಬೇಕು. ಎರಡೇ ಆಗಲ್ಲಪ್ಪ ಅಂತ ಬಿಟ್ಟು ಹೊರಡ್ಬೇಕು. ಅಂದ್ರೆ ಮಿಡಲ್ ಲೆವೆಲ್ ರ್ಯಾಗಿಂಗ್ ಅಲ್ಲ, 3rd ಡಿಗ್ರಿ ರ್ಯಾಗಿಂಗ್ ಅದು. ಕಂಪ್ಲೀಟ್ ಆಗಿ ಬಟ್ಟೆ ಬಿಚ್ಬಿಟ್ಟು ನಿಲ್ಸ್ಬಿಡ್ತಾರೆ ಅಂತಾರಲ್ಲ ರ್ಯಾಗಿಂಗ್, ಆ ತರ ರ್ಯಾಗಿಂಗ್ ಅದು. ಸುಮ್ಮನೆ 3rd ಡಿಗ್ರಿ ರ್ಯಾಗಿಂಗು. ಸ್ವಲ್ಪ ಬಿಟ್ರೆ ಅವ್ನು ಓಡೋಗ್ತಾನೆ, ಇಲ್ವಾ ಇದ್ ಮಾಡ್ತಾನೆ. ಈ ಎರಡೇ ಲೆವೆಲ್ ಇದ್ದಿದ್ ರ್ಯಾಗಿಂಗ್. ಟೆಸ್ಟ್ ಮಾಡಿದ್ ಗುರುಳೆ ನಾನು. ಟೆಸ್ಟ್ ಹೌದು ನಿಜ. ಪೂರ್ತಿ ನೆಲಕ್ಕೆ ತಂದಾಗ ಅವ್ನು ಹೆಂಗ್ ಬೌನ್ಸ್ ಬ್ಯಾಕ್ ಮಾಡ್ತಾನೆ, ಇಲ್ಲ ಕೆಳಗೆ ಹೋಗ್ತಾನೆ, ಇಲ್ಲ ಬರ್ತಾನೆ ಬೌನ್ಸ್ ಬ್ಯಾಕ್. ನನಗೆ ಬೇಡಪ್ಪ, ನಂಗೆ ಕ್ಯಾಸೆಟ್ ಕಂಪ್ನಿ ಸಾಕು ಅನ್ನೋ ಲೆವೆಲ್ ಹೋಗ್ತಾನೆ. ಅದು ಅವ್ನ ಮಾತು ಬರ್ಬೇಕು ಅಂತ ನಾನು ಅಷ್ಟು ಮಾಡಿದ್ದು. ಅಲ್ಲ ಸರ್, ಇವ್ನು ಇನ್ನೊಂದಿದೆ ಸರ್, ನಾನು ಅಬ್ಸರ್ವ್ ಮಾಡಲ್ಲ ಇವ್ರಿಬ್ರಲ್ಲಿ. ಸರ್ ಏನಕ್ಕೆ ಹಂಗೇನೆ, ಇವ್ನು ಸ್ವಲ್ಪ ಏನಾದ್ರು ಪ್ರೇಸ್ ಮಾಡ್ಬಿಡಿ ಹಿಂಗೆ, ನೆಕ್ಸ್ಟ್ ಹಿಂಗ್ ಕಾಲರ್ ಹಿಂಗ್ ಬರ್ತಾನೆ ಹಿಂಗೆ, ಎಲ್ಲ ಅಷ್ಟೆಂಟು ಅಂತ ಲುಕ್ಕೇ ಚೇಂಜ್ ಆಗುತ್ತೆ ಸರ್. ಇವ್ನು ಒಂದ್ಸತಿ ಒಂದು ಸೀನ್ ಮಾಡ್ಬಿಡೋಲ್ಲ, ಪರ್ಫಾರ್ಮ್ ಮಾಡ್ಬಿಡೋರಲ್ಲ, ಯಾರು ಅಕ್ಕಪಕ್ಕ ಸಕಾಲಾಗಿ ಮಾಡ್ದೆ ಅಂತ ಕ್ಲಾಪ್ ಮಾಡಿದ್ರೆ ಇವ್ನು ಒಂದು ಆಟಿಟ್ಯೂಡ್ ಅಲ್ಲಿ ಹಿಂಗೆ ಬರ್ತಾನೆ ಅವ್ರ ಪುರ ಹಿಂಗೆ. ಓಕೆ, ಇನ್ನ ಬೇಕು ಅಂದಾಗ ಮತ್ತೆ ಇಳಿತದೆ ಬಾಡಿ ಹಿಂಗೆ. ಸೊ ಅವ್ರು ಹೆಂಗೆ ಅಂದ್ರೆ ಈ ಶುಡ್ ಕೀಪ್ ಲರ್ನಿಂಗ್ ಅನ್ನೋದು ಸರ್. ಸಿ ಇಟ್ಸ್ ಆರ್ ಫಸ್ಟ್ ಫಿಲ್ಮ್. ಈಗ ನಾನು ಏನೋ ತಪ್ಪು ಮಾಡಿರ್ತೀನಿ, ಈಗ ಅವನು ಏನೋ ಮಾಡಿರ್ತಾನೆ. ಸಿ ಎಂಡ್ ಆಫ್ ದ ಡೇ ವಿ ಶುಡ್ ಲರ್ನ್ ಅಂಡ್ ವಿ ಶುಡ್ ಕಮ್ ಬ್ಯಾಕ್. Again we should do it and again we should win. Another concept. See a movie, that movie boss. ಹೊಸ್ಬಾ ಅನ್ಸಲ್ಲ ಸರ್. ಯಾಕೆಂದ್ರೆ ಅಷ್ಟು ಕಟ್ ಅಂಡ್ ಪೇಸ್ಟ್ ಅಷ್ಟು ಟ್ರೈನ್ ಅಪ್ ಮಾಡಿ ಹಂಗ್ ಮಾಡಿ. 6 ಗಂಟೆ ಶೆಡ್ಯೂಲ್ ಅಂತಾನೆ. 6 ಗಂಟೆಗೆ ವಿತ್ ಮೇಕಪ್ ರೆಡಿ ಇರಬೇಕು ನೀನು ಅಂತಾನೆ. ನಾನು 4:15 ಎದ್ದು ಬೆಳಗ್ಗೆ ರೆಡಿಯಾಗಿ 6 ಗಂಟೆಗೆ ವಿತ್ ಮೇಕಪ್ ಕೂತ್ಕೊಂಡ್ರೆ ಸಾಯಂಕಾಲ 6 ಗಂಟೆ ಶೆಡ್ಯೂಲ್ ಇಟ್ಟಿರೋದು ನನಗೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಹಂಗೆ ಕೂಡ್ಸಿರ್ತಾನೆ. ಇಲ್ಲಿ ಚೇರ್ ಹಾಕೊಂಡು ಆರ್ಟಿಸ್ಟ್ಗಳನ್ನ ನೋಡ್ಬನ್ನಿ. ಊಟ ಕೊಟ್ಟಿರೋದೇ ದೊಡ್ಡದು. ನೀವು ಅಲ್ಲಿ ಸೆಟ್ ಅಲ್ಲಿ ಡಯಟ್ ಊಟ, ನೀವು ಕ್ಯಾರವಾನ್ ಬೇರೆ ಹೋದ್ರಿ. ಅಂದ್ರೆ ನಮ್ದು ಏನಿತ್ತು ಸರ್, ಇದು ಥಿಯೇಟರ್ ಆರ್ಟಿಸ್ಟ್ ಅಂದ್ರೆ ಓವರ್ ಎಕ್ಸ್ಪ್ರೆಸಿವ್ ತರ ಎಲ್ಲ ಇದಿರುತ್ತಲ್ಲ. ಸೊ ಈಗ ಒಂದು ಸೆಟಲ್ಡ್ ಆಕ್ಟಿಂಗ್ ಮಾಡ್ತಾರೆ ಸಾಯಿ ಕುಮಾರ್ ಸರ್, ಸಂಪತ್ ಸರ್. ಸಿ ಅರುಣ್, ಯು ಶುಡ್ ಲರ್ನ್. ಯಾಕಂದ್ರೆ ಈಗ ನೀನು ಅವ್ರ ಜೊತೆ ಟ್ರಾವೆಲ್ ಆಗ್ತಾ ಇದೆಯಾ, ನೀನು ಅವ್ರ ಜೊತೆ ಟ್ರಾವೆಲ್ ಆಗ್ತಾ ಇದೆಯಾ, ಸಡನ್ ಆಗಿ ಅವ್ರ ಜೊತೆ ಬಂದಾಗ ಯು ಶುಡ್ ನೋ ದೆಮ್. ಸೊ ನೀನು ಅವ್ರ ಜೊತೆ ನಿನ್ನ ಬಿಡಕ್ಕೆ ನನ್ ಕಾಲ್ ಶೀಟ್ ಹೋಗ್ತಾ ಇರುತ್ತೆ. ಐ ವಿಲ್ ಬಿ ಶೂಟಿಂಗ್ ದೆಮ್, ಯು ವಾಚ್ ದೆಮ್, ಅಂಡರ್ಸ್ಟ್ಯಾಂಡ್ ದೆಮ್. ಯಾವ ತರ ಡೆಲಿವರಿ ಕೊಡ್ತಾರೆ, ಯಾವ ತರ ಕೌಂಟರ್ಸ್ ಕೊಡ್ತಾರೆ, ಯು ವಿಲ್ ಬಿ ಇನ್ಸೈಡ್. ಮೇಕಪ್ ಯಾಕೆ ಮಗ ಹಂಗೆ ಬರ್ತೀನ, ನೀನ್ ಕ್ಯಾರೆಕ್ಟರ್ ಆಗಿ ಬಾ, ಅರುಣ್ ಆಗಿ ಬರ್ಬೇಡ ನಂಗೆ. Wear the costume, wear the makeup and sit in the set. Watch the shoot. You will be Vikram Adiga then. Okay, ಇವನ್ ಕ್ಯಾರೆಕ್ಟರ್ ಹಿಂಗೆ, ಇವನ್ ಕ್ಯಾರೆಕ್ಟರ್. ನೀನು ಸಂಜೆ ನನ್ನ ಹತ್ರ ಬರೋ ಅಷ್ಟರಲ್ಲಿ ಯು ವಿಲ್ ಬಿ ಕಂಪ್ಲೀಟ್ಲಿ ದಟ್ ಕ್ಯಾರೆಕ್ಟರ್. ಬೆಳಗ್ಗೆಯಿಂದ ಸಂಜೆವರೆಗೂ ಕೂರಿಸ್ತಾ ಇದೆ ಸರ್. ಮೇಕಪ್ ಹಾಕಿ ಪ್ರೊಡ್ಯೂಸರ್ ಮಗ ಅನ್ನೋದು ಡೇ 1 ನಾವು 5D ಕ್ಯಾಮ್ರಾ ಹಿಂಗೆ ಇಟ್ಟಾಗ್ಲೇನೆ ಕೈ ಹಿಂಗೆ ಆಚೆ ಹೋಗ್ತದೆ, ಕೆಳಗಿಲ್ಸಪ್ಪ ಅಂದಿದ್ದೆ. ಸೊ ಡೇ 1 ನಾವು ಅದನ್ನ ಕಟ್ ಮಾಡಿ, ಅಂದ್ರೆ ಸರ್ ನಂಗೆ ಆ ಕಂಟ್ರೋಲ್ ಕೊಟ್ಟಿದ್ರು. ಇಲ್ಲ ಅರುಣ್ ಇದರಲ್ಲಿ ಹಿಂಗ್ ಮಾಡ್ತಾನೆ, ಯು ಟೇಕ್ ದ ಕಂಟ್ರೋಲ್. ಯಾಕಂದ್ರೆ ನೀನು ಒಂದು ಕ್ಯಾಪ್ಟನ್ ಅಂತ, ಒಂದು ಡೈರೆಕ್ಟರ್ ಅಂತ ನೀನು ಬಂದ್ಮೇಲೆ ನಾನು ನಿನ್ ಕೇಳ್ತೀನಿ ಮಗ ನಾಳೆ ದಿವಸ ಅಂತ ಹೇಳಿದ್ರು. ಸೊ ನನ್ಗೊಂದು ರೆಸ್ಪಾನ್ಸಿಬಿಲಿಟಿ, ನನ್ನ ಮೇಲೆ ಯಾರೋ ಒಂದು ಕೋಟಿ ಗಟ್ಟಲೆ ದುಡ್ಡು ಹಾಕ್ತಾ ಇರ್ಬೇಕಾದ್ರೆ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಅದಾದ್ಮೇಲೆ ಬಿಡು ಮಗ ಅಂದ್ರೆ ಈಗ ಅರುಣ್ಗೆ ಒಂದ್ ಕಡೆ ಅಪ್ಪ, ಈ ಕಡೆ ಶಶಿ ಡೈರೆಕ್ಟರ್ ಅಲ್ಲ ದೊಡ್ಡಣ್ಣ, ಆಯ್ತಾ? ಅಪ್ಪ ಮತ್ತೆ ದೊಡ್ಡಣ್ಣನ ಮಧ್ಯೆ ನಾನ್ ಸಿಕ್ಕಾಕೊಂಡಿರೋ ತಮ್ಮ ಒಟ್ನಲ್ಲಿ ರುಬ್ತಾ ಇದಾರೆ ಅಂತ. ಸರ್ ಆ ಜರ್ನಿ ಕೇಳಕ್ಕೆ ಹೋಗ್ಬೇಡಿ. ಒಂದ್ ಮನ್ಸು ಬಾಯ್ ಬಿಟ್ಟು ಹೇಳಿ ಮನ್ಸು ಯಾಕಪ್ಪ ಸಿಕ್ಕಾಕೊಂಡೆ ಅಂತ ಅನ್ಸ್ಬಿಟ್ರ ಟೈಮು ಇದೆ. ಕಣ್ಣಲ್ಲಿ ನೀರ್ ಹಾಕಿರೋದಿದೆ, ಸುಮ್ಮನೆ ಆರಾಮಾಗಿ ಪ್ಲೇಸ್ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕಿರೋದಿದೆ. ಡಯಟ್ ಮಾಡುವಾಗ ನಮ್ಮ ಶ್ರೀನಿವಾಸ್ ಮಾಸ್ಟ್ರು ಅವರು 2.5 kgs ಪರ್ ಡೇ ತಿನ್ಬೇಕು ಅಂದ್ಬಿಟ್ಟು, ಅದು ತಿನ್ನಕ್ ಆಗೋದಿಲ್ಲ, ಕಚ್ತಾ ಇರ್ಬೇಕು. ನಾನು ಒಂದಿನ ಏನಾಗೋಯ್ತು, ತಿಂತಾ ಇಲ್ದಿರುವಾಗ ಹಂಗೆ ಸೈಡಲ್ಲಿ ಹಿಂಗೆ ಎಸ್ಬಿಟ್ಟಿದ್ದೆ. ಅದನ್ನ ಇವನ್ ಅಸಿಸ್ಟೆಂಟ್ ಒಬ್ಬ ನೋಡ್ಬಿಟ್ಟು ಇವ್ನಿಗೆ ಹೇಳ್ಬಿಟ್ಟಿದ್ದಾನೆ, ಸರ್ ಅವ್ನ ಬಾಡಿ ವೇಟ್ ಇನ್ಕ್ರೀಸ್ ಆಗ್ಬೇಕು, ಅವ್ನು ನೋಡಿದ್ರೆ ಎಸಿತಾರೆ ಸರ್, ನೀವು ನೋಡಿ ಸರ್. ಅಲ್ಲಿನಿದ್ದೆ ಒಂದ್ ಸ್ವಲ್ಪ ಇನ್ನೊಂದು ಸೀನ್ಗೆ ಒಂದ್ ಸ್ವಲ್ಪ ದಪ್ಪ ಬೇಕಾಯ್ತು. ಅದು 2.5 kgs ಇವನೇನ್ ಮಾಡ್ಬಿಡೋನು, ಇಬ್ರು ಅಸಿಸ್ಟೆಂಟ್ನ ಪಕ್ಕದಲ್ಲಿ ಕೂಡ್ಸ್ಬಿಡೋನು. ಅದು ನಾನು ತಿಂದು ನಾನು ನೀರು ಕುಡಿಯೋವರೆಗೂ ಅವ್ರಿಬ್ರು ಅಲ್ಲಿಂದ ಹೇಳ್ಬಿಟ್ಟಿದ್ದೆ. ಅವ್ನು ತಿಂದಿಲ್ಲ ಅಂತ ನಂಗೆ ಗೊತ್ತಾದ್ರೆ ನಿಮ್ಮಿಬ್ರು ಕೆಲಸದಿಂದ ತೆಗೆದ್ಬಿಡ್ತೀನಿ. ಬೇರೆ ಸೀನಿಯರ್ ಆಕ್ಟರ್ಸ್ ಜೊತೆ ನಾನು ಆಗ್ಲೇ ಹೇಳ್ದಂಗೆ ಸೀಸನ್ಡ್ ಆಕ್ಟರ್ಸ್ ಅವರೆಲ್ಲ, ಸಂಪತ್ ಸರ್ ಆಗಿರ್ಲಿ, ಸಾಯಿ ಕುಮಾರ್ ಸರ್ ಆಗಿರ್ಲಿ, ಅವ್ರ ಆಪೋಸಿಟ್ ಇದೆಯಾ ನಿಮ್ ಸೀನ್ಗಳು? ಸೊ ಆ ಸೀನ್ಗಳನ್ನ ಪರ್ಫಾರ್ಮ್ ಮಾಡುವಾಗ ಹೇಗೆ ಎಕ್ಸ್ಪೀರಿಯನ್ಸ್? ಅರುಣ್ ಸಾಗರ್ ಸರ್ದು, ನಂದು ಸಾಯಿ ಕುಮಾರ್ ಸರ್ದು ತುಂಬಾ ಇದೆ. ನಾನು ಅದೇ ಫಸ್ಟ್ ಡೇ ಚಿಕ್ಕಮಂಗ್ಳೂರು ಶಾಟ್ ಇನ್ನೂ ನೆನಪಿದೆ. ಫಸ್ಟ್ ಶಾಟ್ ಅದು ಹೆಂಗಿದೆ ಅಂತಂದ್ರೆ, ಒಂದು ಫೋರ್ಸಲ್ಲಿ ನಾನು ಅಂದರೆ ಈ ನಾ ಆಡಿಷನಲ್ಲಿ ಆಗಿತ್ತು, ಆಮೇಲೆ ಕ್ಯಾಮ್ರಾ ವರ್ಕು ಸೀನ್ ವರ್ಕಲ್ಲಿ ಆಗಿತ್ತಲ್ಲ, ಅವ್ನು ಕಾನ್ಫಿಡೆನ್ಸ್ ಇತ್ತು, ಮಾಡ್ಬೋದು, ಮಾಡಿದ್ದೀನಿ, ಅವರು ಒಪ್ಪಿದ್ದಾರೆ. ಯಾಕಂದರೆ ಅವ್ರನ್ನ ಒಪ್ಸೋದು ಕಷ್ಟ. ಆಯಿತು ಮಾಡಿಸು, ಅಲ್ಲಿ ಹೋದ್ಮೇಲೆ ಇನ್ನೂ ಸ್ವಲ್ಪ ಪಾಲಿಶ್ ಆಗೇ ಆಗುತ್ತೆ. ಫಸ್ಟು ಶಾರ್ಟಿಂಗ್ ಹೋಗ್ತೀನಿ, ಅವ್ರು ಹಿಂಗೆ ತಿರ್ಗ್ಬಿಟ್ಟು ಹಿಂಗೆ ನೋಡ್ತಾರೆ. ನೋಡಿದ ತಕ್ಷಣ ನನಗೆ ಇರೋದೆಲ್ಲ ಮರ್ತೋಯ್ತು, ಎಲ್ಲ ಮರ್ತು ನಾನು ಅವ್ರನ್ನೇ ನೋಡ್ಕೊಂಡು ನಿಂತೀನಿ, ಯಾಕೆ ನಂಗೆ ಕೋಪದಲ್ಲಿ ನೋಡ್ತಾ ಇದ್ದಾರೆ ಇಲ್ಲಿ, ಆ ಥರ ನನ್ನ ತಲೆಯಲ್ಲಿ. ಏನಾಯ್ತು ಅಂತವ್ರೆ, ಸರ್ ಮರ್ತೋಯ್ತು ಸರ್ ಅಂತಂದರೆ. ಆಮೇಲೆ ಕ್ಯಾರವ್ಯಾನಿಗೆ ಕರ್ಕೊಂಡು ಹೋಗಿ ಏನಾಯಿತು, ವಾಟ್ ಹ್ಯಾಪನ್ಡ್, ಯಾಕೆ ಸಡನ್ನಾಗಿ ಬ್ಲ್ಯಾಂಕ್ ಆದ ಅಂತಂದು. ಇಲ್ಲ ಸರ್, ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರೋದು, ಒಂದು ಸ್ವಲ್ಪ ಭಯ ಆಗ್ತದೆ. ನನ್ನೂ ಫಸ್ಟ್ ಟೈಮ್ ನಿನ್ನ ಜೊತೆ ಆ್ಯಕ್ಟ್ ಮಾಡ್ತಿರೋದು, ನನಗೂ ಅದೇ ಭಯ ಇದೆ. ಸಾಯಿ ಕುಮಾರ್ ಸರ್
So he made sure that every day we talk about the script, and he made sure that after the shoot he took us for dinner. Every day he spent time with us. So ಅದೇನಂದ್ರೆ ಈಸಿ ಆಗೋಯ್ತು ಅದು. ಇವನ್ ಅರುಣ್ ಸಾಗರ್ ಸರ್ ಆಲ್ಸೋ ಅಷ್ಟೇ, ಹ್ಯಾಟ್ಸ್ ಆಫ್. ಅದೇನಂತಂದ್ರೆ ಒಂದೊಂದು ಶಾರ್ಟ್ಸಲ್ಲಿ ಅವರೇ, ನಂಗೆ ಡೈರೆಕ್ಟರ್ ಹೇಳಿಲ್ಲ ಅಂದರೆ ಈ ಯೂಸ್ ಟು ಸಿ ಅಲ್ವಾ ಸರ್, ಫುಲ್ ನೋಡಬೇಕು, ಒಬ್ಬನ್ನ ಅವನು ನೋಡೋಕ್ಕಾಗಲ್ಲ. ಸೊ ಅವ್ರು ಬಂದು ಕ್ಯಾಮ್ರಾ ಈ ಕಡೆ ಒಂದು ಸ್ವಲ್ಪ ಈ ಕಡೆ ತಿರ್ಕೊಂಡು, ನೀನು ಸಾಗರ್ ಸರ್ ಇಲ್ಲಿದ್ದಾರೆ, ಕ್ಯಾಮ್ರಾ ಇಲ್ಲಿದೆ, ನಾನು ಹಿಂಗೆ ನಿಂತ್ಕೊಂಡು ಮಾತಾಡ್ತಿದ್ದೆ, ಅವರು ನೋಡೋ ಹಿಂಗೆ ನಿಂತ್ಕೊ, ತಲೆ ಮಾತ್ರ ತಿರ್ಗಿಸಿ ಹಿಂಗೆ ಮಾತಾಡು. ನನಗೆ ಅರ್ಥ ಆಗಿಲ್ಲ 2-3 ಸರಿ. 4ನೇ ಸರಿ ಕೇಳೋದು, ನೋಡೋ ಯಾವತ್ತೂ ಪ್ರೊಫೈಲ್ ಕ್ಯಾಮ್ರಾ ಕೊಡಬೇಕು, ಅವಾಗಲೇ ನೀನು ನೀಟಾಗಿ ಕಾಣೋದು, ಹೀರೋ ಕಣ ನೀನು, ಯಾಕೋ ಇದೆಲ್ಲ ಗೊತ್ತಿಲ್ವೇನೋ ಅಂದರೆ ಒಂದೊಂದು ಸ್ಟೆಪ್ಪು ಲರ್ನಿಂಗ್ ಇತ್ತು ಅವ್ರ ಜೊತೆ. ಆ್ಯಂಡ್ ದೇ ಮೇಡ್ ಇಟ್ ವೆರಿ ಈಸಿ ಫಾರ್ ಮಿ. ಓಕೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್? ದಾಂಡಲಿ, ಆಗುಂಬೆ, ಸೆಟ್ ಚಿಕ್ಕಮಂಗ್ಳೂರು. ಹಾಕಿದ್ರಾ ಅಥವಾ ಸರ್ ನ್ಯಾಚುರಲ್ ಒಂದು ಸಾಂಗ್ ಮಾತ್ರ, ಅಗೋರಿ ಸಾಂಗ್ ಇದೆ, ಅದು ಮಾತ್ರ ನಾವು ಸೆಟ್ ಆಗ್ತೀವಿ ಇಲ್ಲ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ. ಅದು ಬಿಟ್ರೆ ಎಲ್ಲ 95% ನ್ಯಾಚುರಲ್ ಲೊಕೇಶನ್ಸ್. ಕರ್ನಾಟಕನ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಡೀಪ್ ಫಾರೆಸ್ಟ್, ಡೀಪ್ ಫಾರೆಸ್ಟ್. ಓಕೆ. ಸೊ 1.5 ಕೋಟಿ ಮುಗಿಸೋಣ ಅಂತಿದ್ದವರು ಎಕ್ಸ್ಟೆಂಡ್ ಆಯ್ತು. 50 ಲಕ್ಷ ಫಸ್ಟ್ ಸ್ಟಾರ್ಟ್, 30 ಲಕ್ಷ ಸ್ಟಾರ್ಟ್ ಮಾಡಿದ್ದು, ಆಮೇಲೆ 70-80 ಪರ ಇಲ್ವೋ ಅಂದೆ, ತಂದಿಟ್ರು, ಹೋಗ್ತಾ ಹೋಯ್ತು. ಬಟ್ ಯಾವ ಕಾರಣಕ್ಕೂ ಅವ್ನು ನನಗೆ ಹಿಂಗೆ ಬೇಕು ಅಂತಿಲ್ಲ, ನಾನೇ ಹಿಂಗೆ ಮಾಡು ಅಂದೆ ಬಸ್. ಓಕೆ, ಖರ್ಚಾದ್ರೂ ಪರವಾಗಿಲ್ಲ, ಲಾವಿಶ್ ಆಗಿ ಬರಲಿ, ನೀಟಾಗಿ ಬರಲಿ, ಅಂದರೆ ಎಕ್ಸ್ಟ್ರಾ ಮಾಡಕ್ಕೆ ಹೋಗಿಲ್ಲ. ಆ ಸೀನ್ ಹೆಂಗೆ ಬೇಕೋ ಆ ಪೋರ್ಷನ್ ಹೈಯೆಸ್ಟ್ ಮಾಡಿದ್ವಿ. ಡೇ 1 ವೆನ್ ಹಿ ಸಾ ಹಿಸ್ ಔಟ್ಪುಟ್ ಅಲ್ವಾ, ಅವ್ನು ಏನು ಮಾಡಿದ್ದ, ಎಡಿಟರ್, ಆನ್ಲೈನ್ ಎಡಿಟರ್ನು ಇಟ್ಕೊಂಡ್ಬಿಟ್ಟಿದ್ದ ಅಲ್ಲೇ ಆನ್ ಸೆಟ್. ಡೇ 1 ಯಾವಾಗ ಇವನು ನೋಡಿದ್ರು ಒಂದು ಕಂಪ್ಲೀಟ್ ಔಟ್ಪುಟ್, ಇಲ್ಲ ಚೆನ್ನಾಗಿ ಬರ್ತಿದೆ, ಯಾಕೆ ನಾವು ಚೀಪ್ ಮಾಡಬೇಕು ಅಂದ್ಬಿಟ್ಟು ಪ್ರತಿಯೊಂದು ಸ್ಟೇಜನ್ನು ಎಕ್ಸ್ಟೆಂಡ್ ಮಾಡಿ ಪರವಾಗಿಲ್ಲ. ಈಗ ಎಲ್ಲರೂ ಹೇಳೋದು ಡೈರೆಕ್ಟರ್ ನಾನು ಖರ್ಚು ಮಾಡಿಸ್ಬಿಟ್ರು, ಇಲ್ಲ ನಾನೇ ಖರ್ಚು ಮಾಡೋದು. ಲಿಬರ್ಟಿ ಸರ್, ಲಿಬರ್ಟಿ. ಅಂದ್ರೆ ಹೆಂಗಂದ್ರೆ ಸರ್ ನೀವೇನು ಕೊಡ್ತೀರ ನಾನು ಶೂಟ್ ಮಾಡ್ತೀನಿ, ಯು ಗಿವ್ ವಾಟ್ ಎವರ್ ಯು ವಾಂಟ್, ಐ ಆಮ್ ರೆಡಿ. ನೀವು 5D ನಾಳೆ ಶೂಟಿಂಗ್ ಹೋದ್ರೆ, ಯಾಕಂದ್ರೆ ನೀವು ನಂಗೆ ಅನ್ನ ಆಗ್ತಾ ಇರೋದು, ಐ ಕಾಂಟ್ ಡಿಮ್ಯಾಂಡ್ ಯು. ಡೇ 1 ನಾನು ಆ ಕಮಿಟ್ಮೆಂಟ್ ಅವ್ರು ಕೊಟ್ಟಿದ್ದೆ, ಅವ್ರು ನನ್ಗೆ ಎಲ್ಲರೂ ಕಡಿಮೆ ಮಾಡಲಿಲ್ಲ ಸರ್. ಐ ಹ್ಯಾಡ್ ದಟ್ ರೆಸ್ಪಾನ್ಸಿಬಿಲಿಟಿ, ಕೊಡ್ತಾ ಇದ್ದಾರೆ ಮಾಡ್ಬೇಕು ಚೆನ್ನಾಗಿ. ನಾವು ಸ್ಟಾರ್ಟಿಂಗ್ ಒಂದು ಫಸ್ಟ್ 7 ಡೇಸು ಮಿನಿಮಲ್ ಸ್ಕೇಲೇ ನಾವು ಹೋಗಿದ್ದು. 8th ಡೇ ಶಶಿ ಸ್ವಲ್ಪ ನೋಡು ಶಶಿ ಅಂತಾರೆ. ಅವಾಗ ಅರುಣ್ ಹೇಳ್ತಾನೆ, ನೀನ್ ವರ್ಕು ಬೇರೆನೆ ಇಷ್ಟ ಆಗ್ಬಿಟ್ಟಿದೆ, ಇವ್ರು ನನ್ ಮುಂದೆ ಹೇಳಲ್ಲ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡುವಂತ ನನ್ ಮುಂದೆ ಅವರು. ಅರುಣ್ ಬಂದ್ ಹೇಳ್ತಾನೆ, ಅಯ್ಯ ಇಷ್ಟ ಆಗ್ಬಿಟ್ಟಿದೆ ನಿನ್ ವರ್ಕು ಮಗ, ನೆಕ್ಸ್ಟ್ ಲೆವೆಲ್ ಎತ್ಕೋಗ್ಬೇಕು ಮಗ ಮೇಕಿಂಗ್ ನ ಅಂತಂದ. ಇಷ್ಟ ಹೇಳ್ದಲ್ಲ ಬಿಡು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಡಿಸ್ಕಷನ್, ಲೈಕ್ ಇನ್ನ ಬೆಟರ್ಮೆಂಟ್ ಏನ್ ಮಾಡ್ಬೋದು ಅಂದ್ರೆ ಎಂಡ್ ಆಫ್ ದ ಡೇ ಸರ್ ಟೀಮ್ ಆಗಿ ವರ್ಕ್ ಮಾಡಿದೀವಿ. ಲವ್ಲಿ. ಅಂಡ್ ತುಂಬಾ ಚೆನ್ನಾಗಿ ಅನಿಸ್ತಾ ಇರೋದು ನಿಮ್ಮಿಬ್ರದ್ದು ಡೈರೆಕ್ಟರ್ ಹೀರೋ ಕಾಂಬಿನೇಷನ್ ಗಿಂತ ಜಾಸ್ತಿ ಫ್ರೆಂಡ್ಸ್ ಕಾಣಿಸ್ತಾ ಇದೀರಿ. 3 ಜನ. ಆ ಫ್ರೆಂಡ್ಶಿಪ್ ಇದೆಯಲ್ಲ, ಆ ಫ್ರೆಂಡ್ಶಿಪ್ ಖಂಡಿತವಾಗ್ಲೂ ಒಂದು ಒಳ್ಳೆ ಔಟ್ಪುಟ್ ಕೊಡುತ್ತೆ. ಪಾರ್ಟ್ನರ್ ಇನ್ ಕ್ರೈಮ್. ನಿಮ್ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ನಿಮ್ಮಿಬ್ರಲ್ಲಿರುವಂತಹ ಲಿಬರ್ಟಿ, ನಿಮ್ ಬಗ್ಗೆ ಅವ್ರು ಮಾತಾಡುವಾಗ ಅಥವಾ ಅವ್ರ ಬಗ್ಗೆ ನೀವು ಮಾತಾಡುವಾಗಿರುವ ಲಿಬರ್ಟಿ ಇದೆಯಲ್ಲ, ಓಪನ್ನೆಸ್ ಇದೆಯಲ್ಲ, ಸೊ ಅದು ಔಟ್ಪುಟ್ ಚೆನ್ನಾಗಿ ಬಂದೇ ಬರುತ್ತೆ ಅಂತ ಹೇಳಿ. ವಿ ಫೈಟ್ ಫಾರ್ ವರ್ಕ್ ಸರ್. ನಾನು ಒಂದ್ಸರಿ ವರ್ಕ್ ಆಗ್ತಾ ಇಲ್ಲ ಗುರು, ಇದು ನಿಂದು ಹಂಗೆ ಗುರು ನಿಂಗೆ ಏನ್ ಬೇಕು ಹೇಳು ಗುರು ಅಂತ ಆ ತರ ಕಿತ್ತಾಡ್ಬಿಟ್ಟಿದೀವಿ. ಗುರು ಅಂತ ಇದೇನೆ, ಅಲ್ಲಿ ಬೇರೆ ಭಾಷೆ, ಕ್ಯಾಮ್ರಾ ಇದೆ, ಸಂಸ್ಕೃತವಾಗಿ. ವೆರಿ ಮಚ್. ಒಂದು ದಿನ ರಾತ್ರಿ ಲೇಟ್ ಆಯ್ತು ಸರ್, 3rd ಕಾಲ್ ಶೀಟ್ಗೆ ಹೋಗ್ತಾ ಇದ್ದೀನಿ, ಯಾಕೋ ಅಂದೆ. ಅವ್ನು ಹೇಳಕ್ಕಾಗ್ತಿಲ್ಲ ಅವ್ನಿಗೆ, ನನ್ಗೆ ಅಕ್ಕಪಕ್ಕ ತಿಳ್ಕೊಂಡೆ, ಅರುಣ್ ಒಂದು ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾನೆ, ಟೇಕ್ಸ್ ಜಾಸ್ತಿ ಆಗ್ತಾ ಇದ್ದೀನಿ. ಏನಕ್ಕೆ ಟೇಕ್ ಆಗ್ತಿದೆ, ಕಾನ್ಸಂಟ್ರೇಟ್ ಮಾಡಿಲ್ವಾ, ಪ್ರಾಕ್ಟೀಸ್ ಮಾಡುವ, ಏನಂತೆ ಒಂದು ಕತೆ ಅಂತ ಕೇಳಿದೆ. ಹಿಂಗೆ ಡೈರೆಕ್ಟ್ ಆಗಿ, ಇಲ್ಲ ಸರ್ ನೀವು ತಲೆ ಹಾಕ್ಬಿಡಿ ಬಿಟ್ಬಿಡಿ ಇವತ್ತು ಅಂತ ಅಂದ್ಬಿಟ್ಟು ಅವತ್ತು ಪ್ಯಾಕಪ್ ಮಾಡಿ ನೆಕ್ಸ್ಟ್ ಡೇ 3 ಶೂಟ್ ಮಾಡೋದು. ಲೆಟ್ಸ್ ನಾಟ್ ಹರಿ ಅಪ್. ಅವನು ತುಂಬಾ ಒಂದು ಸ್ವಲ್ಪ ಬ್ಲಾಂಕ್ ಇದಾಗಿದೆ, ವಿಲ್ ಫಿನಿಶ್ ಇಟ್ ಆಫ್. ನಾವು ಇದು ಮಾಡೋದು ಬೇಡ, ಅರುಣ್ ಲೆಟ್ ಹಿಮ್ ಟೇಕ್ ದ ಸ್ಪೇಸ್. ಈಗ ಅರುಣ್ ನಾನು ನೋಡಿದ್ದೀನಿ, ನಾನು ಈಗ ಗೊತ್ತು ನನಗೆ ವಾಟ್ ಈಸ್. ಒಂದ್ಸತಿ ಆಕ್ಸಿಡೆಂಟ್ ಆದಾಗ್ಲೂ ಅಷ್ಟೇನೆ, ಅವ್ನು ನಿಂಗೆ ಎತ್ತಿಗೆ ನೋಡಿದೆ, ಏನೂ ಆಗಿಲ್ಲ ನಿಂಗೆ ನಡಿ ಶೂಟಿಂಗ್ ಅಂದಿದ್ದೆ, ಹಾಸ್ಪಿಟ್ಲ್ ಕರ್ಕೋಗ್ಲಿಲ್ಲ ನಾನು. ಶೂಟ್ ಟೈಮ್ ಅಲ್ಲ, ಇಲ್ಲ ಸರ್, ಇನ್ನೊಂದು 2 days ಬಿಫೋರ್ ಶೂಟ್ 2 wheeler ಅಲ್ಲಿ ಹಿಂಗೆ ಹೋಗ್ತಾ ಇದ್ವಿ, ನಾನು ಸರ್ ಒಂದು ಗಾಡಿಲಿ ಇದ್ವಿ 2 wheeler ಅಲ್ಲಿ, ಇವ್ನು ಇನ್ನೊಂದು 2 wheeler ಅಲ್ಲಿ ಹೋಗ್ತಾ ಇದ್ದ, ಮುಂದೆ ನಿಂತಿರೋ ಬಸ್ ಕೊಡ್ದ್ಬಿಟ್ಟ. ಬ್ಲಾಂಕ್ ಆಗ್ಬಿಡ್ತು, ಇನ್ನು ಬ್ರೇಕ್ಫಾಸ್ಟ್ ಆಗಿರ್ಲಿಲ್ಲ, ಕಣ್ಣಿಗೆ ಏನು ಕಾಣಿಸಿಲ್ಲ, ನಿಂತಿರೋ ಬಸ್ಗೆ ಹೋಗಿ ಹೊಡೆದೆ, ಬಿದ್ದೆ, ಒಂಥರ ಈ ಪ್ಯಾನಿಕ್ ಅಟ್ಯಾಕ್ ಆಗಿ ಫಿಟ್ಸ್ ಬರೋ ಥರ ಆಗೋದ, ಆ ಥರ ಆಗೋಯ್ತು. 30-40 ಜನ ಸೇರ್ಬಿಟ್ರು. ನಾನೇನಂತಂದೆ, ಇವ್ನು ಬಂದು ಎಲ್ಲರೂ ಹಾಸ್ಪಿಟ್ಲ್ ಆಟೋಲ್ಲಿ ಬಂತು, ನಾವು ಇವ್ನು ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡೋಗ್ಬಿಟ್ಟು ಮನೆಗೆ ಕರ್ಕೊಂಡೋಗ್ಬಿಟ್ಟು ಅವ್ನ ಮನೆಗೆ. ಇವ್ರು ಫೋನ್ ಮಾಡಿದ್ರೆ ಹಾಸ್ಪಿಟ್ಲ್ ಕರ್ಕೊಂಬಂದು, ನಾನು ಆಗ್ತಿಲ್ಲ, ನಾವು ನೋಡೋ 2 ದಿನದಲ್ಲಿ ಶೂಟಿಂಗ್ ಹೋಗ್ಬೇಕು. ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಅವ್ನು ಏನಾದರೂ ಬೆಡ್ ರೆಸ್ಟ್ 3 ದಿನ 4 ದಿನ ಅಂತ, ಅಲ್ಲೆಲ್ಲ ಅದು ಕೇರಳಾಗ ಹೋಗ್ತಿರೋದು, 200 ಜನ ಜೊತೆ ಪೇಮೆಂಟ್ ಆಗೋಗಿದೆ, ಕ್ಯಾನ್ಸಲ್ ಆಯಿತು, ಇನ್ನೊಂದು ಸರಿ ಮಾಡೋಕ್ಕಾಗಲ್ಲ, ಮರ್ತ್ಬಿಡ್ಬೇಕು, ಸೀಕ್ವೆನ್ಸ್ ಸಖತ್ತಾಗಿದೆ. ನೀನು ಹಾಸ್ಪಿಟ್ಲ್ ಆದಮೇಲೆ ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ನ ನೋಡ್ಬಿಟ್ಟು ಕಂಪ್ಲೀಟ್ ಮಸಾಜ್ ಮಾಡಿಸ್ಬಿಟ್ಟು ರೆಡಿ ಮಾಡ್ತೀನಿ, ನೀನು ಸುಮ್ಮನೆ ಇದ್ಬಿಟ್ಟು. ನೋ ಸಾರ್, ಉಸಿರಾಡೋಕ್ಕಾಗ್ತಾಯಿಲ್ಲ. ಅವಾಗಲೇ ಹೇಳಿದ್ದು, ಇವನಷ್ಟು ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಜಗತ್ತಲ್ಲಿ ನೀವೆಲ್ಲೂ ನೋಡಲ್ಲ ಅಂತ. ಅಂದ್ರೆ ಸರ್ ನಂಗೆ ಅರುಣ್ ಅರ್ಥ ಆಗಿದ್ದ, ನಾನೇನು ಮಾಡಿದೆ, ಇಮಿಡಿಯೇಟ್ ಹಿಂಗೆ
ಎತ್ತಾಗ ನಿಂತ್ಕೊಂಡ, ಕಾಲ್ ಕರೆಕ್ಟ್ ಆಗಿದೆ ಅನ್ಸ್ತು, ಮುಖ ನೋಡ್ದೆ ಏನು ಆಗಿರ್ಲಿಲ್ಲ, ಆಗಿದೆ. ಕೈ ಎತ್ತಿದ ಕೈ ಪೇನ್ ಇಲ್ಲ, ಪೇನ್ ಫ್ರಾಕ್ಚರ್ ಆಗಿಲ್ಲ ಅಂತ, ಬಟ್ ಸ್ವಲ್ಪ ಹೊಡೆದಿರೋದು ಇಲ್ಲಿ ಇಲ್ಲೆಲ್ಲ ನೋವು, ಅಲ್ಲೇನೋ ಬ್ಯಾಂಡೇಜ್ ಹಾಕೋಣ ಆಮೇಲೆ ಅಂತ ಇದು. ಮಾಡೋಣ ಅಂತ. ಒಳಗಡೆ ಅಲ್ವಾ, ಆಚೆ ಕಡೆ ಎಲ್ಲ ಕರೆಕ್ಟ್ ಆಗಿತ್ತು. ಎಸ್. ಸೊ ಆ ಇನ್ಸಿಡೆಂಟ್ ಆದ್ಮೇಲೆ ಸೊ ಹಿಂಗೆ ಎದ್ ನಿಲ್ಸ್ದೆ, ಕಾಲ್ ಕರೆಕ್ಟ್ ಆಗಿತ್ತು, ಎಲ್ಲ ಕರೆಕ್ಟ್ ಆಗಿತ್ತು. ನಂದೇನು ಅಂಕಲ್ ಈಗ ಮಗಾನೇ ಅಲ್ವಾ ಸರ್, ಈಗ ಅವನ ಮೇಲೆ ತುಂಬಾನೇ ಆಸೆ ಇಟ್ಕೊಂಡಿದ್ದ, ಏನೇ ಬೈಬೋದು ಏನೇ ಇರ್ಬೋದು, ಇಂಟರ್ನಲ್ ನನ್ಗೆ ಗೊತ್ತು. ಸೊ ಅಪ್ಪಿ ತಪ್ಪಿ ಅವರು ಡಾಕ್ಟರ್ ಎಲ್ಲದನ್ನ ತುಂಬಾ ತಲೆಗೆ ತಗೊಂಡು 1 ವಾರ 2 ವಾರ ಮುಂದೆ ಎಲ್ಲ ಆರ್ಟಿಸ್ಟ್ನು ಗುಡ್ಡೆ ಹಾಕಿರೋದು ಇದೆಯಲ್ಲ ಸರ್, ಆ ಕಾಲ್ ಶೀಟ್ ಅನ್ನೋದು, ಆ ಇಂಪಾರ್ಟೆನ್ಸ್ ನಂಗೆ ಗೊತ್ತಿದೆ. ಸೊ ನಾನು ಏನೋ ಆಗ್ಬಿಟ್ರೆ ಎಲ್ಲ ಕರೆಕ್ಟ್ ಆಗಿತ್ತು. ಸೀದಾ ಅಂಕಲ್ ನೀವು ಇದು ಸ್ಟುಡಿಯೋಗೆ ಹೋಗಿ, ನಾನು ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಮಗ ಹುಷಾರು ನಾನು ತೋರಿಸ್ತೀನಿ. ಮನೆಗೆ ಬಂದ್ಬಿಟ್ಟು ಇವ್ನು ಮಲಗಿಸ್ಬಿಟ್ಟು ಆ 2 ದಿನ ಏನೂ ಆಗಲ್ಲ, ಬಿರಿಯಾನಿ ತರಿಸ್ತೀನಿ ತಿನ್ನೋ, ಡಯಟ್ ಕ್ಯಾನ್ಸಲ್ ಮಾಡು, ನೀನು ಬಿರಿಯಾನಿ ತಿನ್ನು, ಆರಾಮಾಗಿರು, ನೀನು ಆರಾಮಾಗಿ ರೆಸ್ಟ್ ಮಾಡು, ಶೂಟ್ಗೆ ಹೋಗ್ತಾ ಇದೀವಿ 2 ದಿನ ಅಷ್ಟೇ. ಅದಾದ್ಮೇಲೆ ನಿಂಗೆ ಎಲ್ಲಿ ಹೇಳ್ತೀಯ ಹೇಳು ಗುರು, ಅಲ್ಲಿ ನಾನೇ ಕರ್ಕೊಂಡು ನಾನು ಕರ್ಕೊಂಡು, ಅದು ನಮ್ಮ ಬಾಯ್ ಸ್ಟಾಕ್ ಇತ್ತು ಸರ್, ಅದೇ ನಾನು ನಿನ್ಗೆ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ತಲೆ ಕೆಡ್ಸ್ಕೋಬೇಡ, ನೀನು 2 ದಿನ ಸಲ. ಆಮೇಲೆ ಅಂಕಲ್ ಏನಾಗಿಲ್ವ ಅಂತ ಡಾಕ್ಟರ್ ಹೇಳಿದ್ರು, ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ, ಆರಾಮಾಗಿ ನೋಡ್ತೇನೆ ನೋಡ್ಕೊಂಡು ಏನಾಗಿಲ್ಲ ಅಂತ ನನ್ಗೆ ಉಸಿರು ಹೋಗ್ತದೆ ಸರ್. 2 ದಿನ ಅದು ಅತ್ರಪಲ್ಲಿ ಫಾಲ್ಸು ಕೆಳಗಡೆ ಇಳಿಬೇಕು, ಆ ಲಯನ್ ಬ್ಯಾಂಡೇಜ್ ಬರ್ತಲ್ಲ ಡಾಟ್ ಅದು ಮೈ ಫುಲ್ಲು ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಎಲ್ಲಿ ಹಿಂಗಂದ್ರೆ ನೋವ್ತಾ ಇದೆ, ಅಲ್ಲಿ ಕೆಳಗಡೆ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು. ಅದೆಲ್ಲ ಮುಗಿಸ್ಕೊಂಡು ಬಂದ ಆಮೇಲೆ ಹೋಗ್ಲಿ, ರೆಮ್ಯುನರೇಷನ್ ಕೊಟ್ರಾ ಪ್ರೊಡ್ಯೂಸರ್ ಸಾಹೇಬ್ರು? 3 times ಫುಡ್. ಇನ್ನು ಅದನ್ನ ಕೇಳಿದಿದ್ರೆ ಅದು ಇರ್ತಾ ಇರ್ಲಿಲ್ಲ. ಏನಕ್ಕೆ ಬೇಕು ಅವ್ನು ಯಾವ ಒಂದು ಸ್ವಲ್ಪ ದುಡ್ಡು ಊಟ ಯಾರು ಕಳ್ಕೊಂತಾರೆ, ಸದ್ಯಕ್ಕೆ ಊಟ ಸಿಗ್ತದೆ, ದಿಲ್ದಾರಾಗಿ ಊಟ ಮಾಡೋಣ ಅಂತ ಮಾಡಿ. ನೆಕ್ಸ್ಟ್ ಸಿನಿಮಾ ಇದು ಕ್ಲಿಕ್ ಆಗ್ಲಿ ಅವಾಗಿರೋದು ಅಶ್ವಿನಿ ಸರಿಗೆ ಅವ್ರ ಕಾಲ್ ಶೀಟ್ ತಗೋಬೇಕೀಗ, ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು ಕಣ, ಕೊಡ್ತೀವಿ ಒಂದ್ ಸ್ವಲ್ಪ ಡೇಟ್ ಅಂತ. ಲವ್ಲಿ. ಅಂಡ್ ಗುರು ಸರ್ ಈ ಥೀಮಿಗೆ ಗುರು ಕಿರಣ್ ಅವ್ರ ಅಡಿಷನ್, ಯಾಕಂದ್ರೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಎಲ್ಲಾ ತರದ್ದು ಇದರಲ್ಲಿ ಎಲಿಮೆಂಟ್ಸ್ ಇರುವಾಗ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಹಳ ಮುಖ್ಯ ಆಗುತ್ತೆ. ಸೊ ಗುರು ಸರ್ ಅಂತೂ ಫ್ಯಾಂಟಾಬ್ಯುಲಸ್ ಅವರ ಒಂದು ವರ್ಕ್. ಅಂದ್ರೆ ಸರ್ ನಾನು ಹಿಂಗೇನು ಒಂದು ಐಡಿಯಾ ಇತ್ತು, ನಾನು ಎಡಿಟರ್ ಆಕ್ಚುಲಿ, ಅಂದ್ರೆ ಬೇಸಿಕಲಿ ನನ್ನ ಸೀನ್ಸ್ ನಾನು ಎಡಿಟ್ ಮಾಡ್ತೀನಿ. ಓಕೆ. ಸೊ ನಾನು ಎಡಿಟ್ ಮಾಡ್ಬೇಕಾದ್ರೆ ನನಗೆ ಈ ಒಂದಷ್ಟು ರೆಫರೆನ್ಸ್ಗಳಿರುತ್ತಲ್ಲ ಮ್ಯೂಸಿಕ್ಸು, ಸೊ ನಾನು ಆ ಮ್ಯೂಸಿಕ್ ಇಟ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ, ಮಾಡಿ ಸರ್ ತೋರಿಸ್ತಾ ಇದೆ, ಸರ್ ದಿಸ್ ಇಸ್, ಯಾಕಂದ್ರೆ ಅಶ್ವಿನಿ ಆಡಿಯೋ ಅಂದರೆ ಒಂದು ಅಷ್ಟು ಬಂಚ್ ಆಫ್ ಕಾಂಟ್ಯಾಕ್ಟ್ಸ್ ಇರುತ್ತೆ, ಸರ್ ದಿಸ್ ಇಸ್ ದ ರಿಕ್ವೈರ್ಮೆಂಟ್, ಅಂದರೆ ಈ ಥರ ಮ್ಯೂಸಿಕ್ ಪ್ಯಾಟರ್ನ್ ಬೇಕು, ಇದನ್ನು ಯಾರು ಮಾಡ್ತಾರೆ, ಬಾ ಗುರು ಕಿರಣ್ ಹತ್ರ ಹೋಗೋಣ, ಅವರು ಬಗ್ಗಿಸ ಇದ್ದಿರೋ ಸಾಂಗ್ ಕೊಡ್ತಾರೆ ನಮಗೆ. ಸೊ ಗುರು ಸರ್ ಹೆಂಗೆ ಅಂದರೆ ಅವರು ಹಳೆ ಪರಿಚಯ ಬಿಟ್ಬಿಡ್ತಾರೆ, ಅವರು ನನ್ನಲ್ಲಿ ಹೊಸಬ್ರಾಗ್ಬಿಡ್ತಾರೆ, ರಿಕ್ವೈರ್ಮೆಂಟ್ ತಿಳ್ಕೊಂಡು ಇಲ್ಲಿ ಸ್ಟಾರ್ಟ್ ವರ್ಕಿಂಗ್ ಔಟ್. ಅದಾದ್ಮೇಲೆ ಸುಕುಮಾರ್ ಅನ್ನೋರ್ನ ನಮಗೆ ಪರಿಚಯ ಮಾಡಿಸ್ತಾರೆ ಚೆನ್ನೈಯಲ್ಲಿ, ಬ್ಯಾಕ್ಗ್ರೌಂಡ್ ಸುಕುಮಾರ್. ಗುರು ಸರ್ ರೆಫರೆನ್ಸ್ ಕೊಡೋದು ಅದು. ಸೊ ವಿ ವಿಲ್ ಗೋ ಫಾರ್ ಚೆನ್ನೈ. ಸರ್ ಹಳೆ ಅಶ್ವಿನಿಲಿ ವಿಜಯನಗರದಲ್ಲಿ ಒಂದು ಸ್ಟುಡಿಯೋ ಇತ್ತಂತೆ ಸರ್, ಅಲ್ಲಿ ಅವ್ರು ಸುಕುಮಾರ್ ಅವರೆಲ್ಲ ಇದ್ರಂತೆ, ಸುಮಾರು ವರ್ಕ್ ಮಾಡಿದ್ದಾರೆ. ಯು ಗೋ ದೇರ್ ಅಂತ ಅಲ್ಲಿಗೆ ಹೋಗ್ತಿವಾಗ, ಅಲ್ಲಿ ಹೋದಾಗ ಎಲ್ಲ ಸರ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಆರ್ ಪಿ ಪಟ್ನಾಯಕ್ ಸರ್ ಮತ್ತೆ ಜೀವನ್ ಬಾಬು ಒಂದು ಸಾಂಗ್ ಮಾಡಿದ್ದಾರೆ. ಆರ್ ಪಿ ಪಟ್ನಾಯಕ್ ಒಂದು ಸಾಂಗು, ಗುರು ಕಿರಣ್ ಒಂದು ಸಾಂಗು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಸುಕುಮಾರ್ ಟೀಮು. ಲೈವ್ ಯಾರು ಬೇಕೋ ದ ಬೆಸ್ಟ್ ಆಫ್ ದ ಬೆಸ್ಟ್. ಈಗ ನಿಮ್ಮ ಹತ್ರ ಬಂದಿದ್ದೀವಿ, ಬೆಸ್ಟ್ ಆಫ್ ದ ಬೆಸ್ಟ್. ಸೊ ಲೈಕ್ ದಟ್ ವಿ ವರ್ಕ್ ಫಾರ್ ದ ಕಂಟೆಂಟ್. RRR ಪ್ರೋಗ್ರಾಮರ್ ಜೀವನ್ ಬಾಬು ಅವರು ನಮ್ಮಲ್ಲಿ ವರ್ಕ್ ಮಾಡಿದ್ದಾರೆ ಸರ್. ನಮ್ದು ಲವ್ ಸಾಂಗ್ ಎಲ್ಲ ಅವರೇ ಆಕ್ಚುಲಿ ಪ್ರೋಗ್ರಾಮ್ ಮಾಡಿರೋದು. ಸೊ ಇಟ್ ವಾಸ್ ಅ ಹ್ಯೂಜ್ ಮ್ಯೂಸಿಕಲ್ ಟೀಮ್ ನನಗೆ ಕೊಟ್ಟಿದ್ದು ಫಸ್ಟ್ ಸಿನಿಮಾಗೆನೆ. ಐ ಕುಡ್ ಅಂಡರ್ಸ್ಟ್ಯಾಂಡ್ ಮ್ಯೂಸಿಕ್. ನನಗೆ ಆ ದೊಡ್ಡ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತಾನೆ ನಾನು ಹೇಳ್ತಾ ಇರೋದು ಅವ್ರಿಗೆ, ಇಷ್ಟ ನನಗೆ ಬೇಕಾ ಕೊಡ್ತೀನಿ ಇರೋ ಅನ್ನೋ ಲೆವೆಲ್, ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಅವರೆಲ್ಲ. ಓಕೆ ಐ ಗಿವ್ ಒಂದು ಅದು ನಾನೇ ಎಡಿಟರ್ ಆಗಿರೋದು. ನನಗೇನಾಯಿತು, ಮ್ಯೂಸಿಕ್ಕು ಸಿನಿಮಾ ಯಾಕೋ ನಾನ್ ಸಿಂಕ್ ಹೋಗ್ತಾ ಇದೆ ಸರ್. ಐ ಥಿಂಕ್ ವಿಲ್ ನಾಟ್ ಚೇಂಜ್ ದ ಮ್ಯೂಸಿಕ್, ಐ ಚೇಂಜ್ ದ ಎಡಿಟಿಂಗ್ ಪ್ಯಾಟರ್ನ್ ಅಂದೆ. ಹೆಂಗೆ ಎಡಿಟಿಂಗ್ ಆಗಿದೆ ಹಂಗೆ ಸರ್, ನನಗೆ ಹೆಂಗಾರು ಮಾಡಿ ಎಡಿಟಿಂಗ್ ಸೆಟಪ್ ಇಲ್ಲಿಗೆ ಬರುತ್ತಾ ಅಂದೆ. ಚೆನ್ನೈಯಲ್ಲಿ ನನ್ನ ರೂಮ್ಗೆ ಎಡಿಟಿಂಗ್ ಸೆಟಪ್ ಬಂತು ಸರ್. ಆಗ ನಾನು ಬೆಳಗ್ಗೆ ಹೋಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳೋದು, ಸಂಜೆ ಬಂದು ಆ ಸ್ಕೋರ್ಗೆ ಎಡಿಟ್ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ಅ ಮ್ಯೂಸಿಕಲ್ ಎಡಿಟ್ ಅಂತಾರಲ್ಲ, 1 2 3 4 1 ಅದೇ ಇದರಲ್ಲೇ ಕಟ್ ಮಾಡ್ತೀವಿ ಸಿನಿಮಾನ. ಆಲ್ಮೋಸ್ಟ್ 15 ದಿನ ಇದ್ವಾ ಸರ್? 15 ದಿನ ಇದೆ, 28 days ಜಾಸ್ತಿ. ಗ್ರೀನ್ ಪಾರ್ಕ್ ಒಂದು 15 ದಿನ ಫೀಲ್ ಅಲ್ಲಿ ಇದ್ದೆ. ಸೊ ಆ ಸ್ಪೆಷಲ್ ಸಾಂಗ್ ಐಡಿಯಾ ಯಾರ್ದಿದು ಸರ್? ಸ್ಪೆಷಲ್ ಸಾಂಗ್ ಬೇಕು ಅಂತ ಕಥೆಲಿದೆ ಡೇ ಒನ್ ಇಂದ. ಆಕ್ಚುಲಿ ನಾವು ಅದೇ ಸಾಂಗ್ ಯಾಕೆ ಬಂತು? ಆ ಸಾಂಗ್ಗೆ ಏನಕ್ಕೆ ಬಂತು ಅಂತ ಅಂದ್ರೆ, ನಾವು ಆಕ್ಚುಲಿ ಅವರು ದರ್ಶನ್ ಸರ್ದನೇ ಒಂದು ಸಾಂಗ್ ಬೇಕು ಅಂತ, ಮೈಲೇಜ್ ಸರ್ ಎಂಡ್ ಆಫ್ ದ ಡೇ ಆಗ್ಲೇ ಹೇಳ್ದಂಗೆ ಒಂದು ರೀಚ್ ಔಟ್ ಹೊಸಬ್ರಿಗೆ ಅಂದಾಗ, ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ನಮ್ಮ ಕೊಲೀಗ್ಸ್ ಆಗಿರ್ಬೋದಲ್ಲ, ನಮ್ಮ ಸಿನಿಮಾನ ಯಾರು ಬಂದು ನೋಡಿಲ್ಲ, ನಮ್ದು ಹಿಂಗೆ ಆಗಿಲ್ಲ, ರೀಚ್ ಆಗಿಲ್ಲ, ವಿ ಹ್ಯಾವ್ ಡನ್ ಎವ್ರಿಥಿಂಗ್ ಅಂತ. ಬಟ್ ಹ್ಯಾವ್ ವಿ ಡನ್ ವಾಟ್ ಪೀಪಲ್ ವಾಂಟ್?
ಅದು ಬಿಗ್ಗೆಸ್ಟ್ ಕ್ವೆಶ್ಚನ್ ಮಾರ್ಕ್. ಕರೆಕ್ಟ್. We have done everything. ಬೇಕಾಗಿರುವಂಥದ್ದು ನಾವೇನು ಕೊಟ್ಟಿದ್ದೀವಿ? ನಾವು ಜನಕ್ಕೆ ಬೇಕಾಗಿರೋದೇನೋ ಮಾಡಿದೀವ ಇಲ್ಲ. ಸೊ ನಮ್ಮಲ್ಲಿ ಸಸ್ಪೆನ್ಸ್, ಓಕೆ ನಾನು ಒಬ್ಬ ಕತೆಗಾರ, ನಾನು ಒಂದು ಆನಿಮೇಷನ್ ಸ್ಟೂಡೆಂಟ್, ನಾನು ಏನೇನೋ ಮಾಡಿದ್ದೀನಿ, ಅದು ಜನಕ್ಕೆ ಏನು ಬೇಕು, ಸೊ ಜನಕ್ಕೆ ಹೆಂಗೆ ರೀಚಾ. ಸೊ ದರ್ಶನ್ ಸರ್ ಇದು ಒಂದು ಫ್ಯಾನ್ ಬೇಸ್, ಮತ್ತು ನಾನು ಮೈಸೂರು ಹುಡುಗ, ಮೈಸೂರಿಂದನೇ ಬೆಳೆದು ನನಗೆ ಗೊತ್ತಿದೆ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಅವ್ರ ಥಿಯೇಟ್ರು ಅದೆಲ್ಲ. ನಾನು ಅವ್ರನ್ನ ಮಾತಾಡ್ಬೇಕಾನೆ ನೀವು ಮಗ ನಮ್ಮ ಬಾಸ್ ಸಾಂಗ್ ಮಾಡ್ತಾ ಇದೆಯಾ ಅಂತ ಅಲ್ಲೇ. ಸೊ ಈ ವಾಸ್ ಅ ಫ್ಯಾನ್ ಆಫ್ ದರ್ಶನ್ ಸರ್. ಸೊ ಅಲ್ಲಿ ನಮ್ಮ ಇಬ್ರದ್ದು ಅದು ವರ್ಕ್ ಆಗೋಯ್ತು. ಅದನ್ನ ಸರ್ ಮುಂದೆ ಪ್ರಪೋಸಲ್ ಇಡ್ತೀವಿ, ಸರ್ ಯಾವ ಸಾಂಗ್ ಅನ್ಕೊಂಡಿದ್ದೀರಾ ಅಂತ. ಅಲ್ಲಿ ಮಜಾ ಇದೆ. ನಾವು ಬಂದು ಇವ್ರ ಹತ್ರ ಈ ತರ ಮಾಡಿದ್ರೆ ದರ್ಶನ್ ಸರ್ದೇ ಸಾಂಗ್ ಮಾಡಬೇಕು, ಇಲ್ಲ ಅಂತಂದ್ರೆ ಬೇಡ ನಾವು ಹೊಸದಾಗಿ ಮಾಡೋಣ, ಇಲ್ಲ ನೀವು ಮಾಡಿ ಸಾಂಗ್ ಡಿಸೈಡ್ ಮಾಡ್ರಿ ನೀವಿಬ್ರು ಅಂತ ನಮಗ್ ಬಿಟ್ಬಿಡ್ತಾರೆ. ನಾವು ಹೇಳಿದ ತಕ್ಷಣ ಅವ್ರಿಗೆ ತಲೆಗೆ ಹೋಗ್ಬಿಟ್ಟಿದೆ ಸಾಂಗು, ಅವ್ರ ತಲೆಗೆ ಹೋಗ್ಬಿಟ್ಟಿದೆ ಇದೇ ಸಾಂಗ್ ಸೂಟ್ ಆಗುತ್ತೆ ಕೊಡ್ಬೋದು ಇದೇ ಸಾಂಗ್ ಅಂತ ಅವ್ರ ತಲೆಗೆ ಹೋಗಿದೆ. ಬಟ್ ಅವ್ರೇನ್ ಮಾಡ್ತಾರೆ, ನಾವಿನ್ನೇನ್ ಮಾಡ್ತೀವಿ, ಅವ್ರದ್ದು ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಇನ್ನೊಂದು ಡಿಫ್ರೆಂಟ್ ಲೆವೆಲ್ ಆಫ್ ರ್ಯಾಗಿಂಗ್. ನಾವಿಬ್ರು ಕೂತ್ಕೊಂಡು 1 ವೀಕ್ ಸರ್ ತಗೊಂಡಿರೋದು, ನಾವು ಕರೆಕ್ಟಾಗಿ ಬರ್ತಾ ಇಲ್ಲ, ಅದು ಯಾವುದೋ ಒಂದು 4-5 ಸಾಂಗ್ ತಗೊಂಡೋದ್ವಿ, ಇದೆಲ್ಲ ಓಕೆ, ಬಟ್ ಇನ್ನೂ 99% ಇದೆ, 100% ಅನಿಸ್ತಾ ಇಲ್ಲ ಅಂದಾಗ ಇಡ್ರಿ ಅದೆಲ್ಲ ಸೈಡ್ಗೆ ಅಂದ್ಬಿಟ್ಟು ಗಜಾ ಸಾಂಗ್ ಕೊಡ್ತಾರೆ. ಬಂಗಾರಿ ಯಾರೇ ನೀವು ಇಬ್ರಿಗೂ ಹೆಂಗೆ ಅಂತಂದ್ರೆ ಸ್ಪಾರ್ಕ್, ಕಣ್ಣ ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋ ತರ ಇಬ್ರಿಗೂ ಒಂದು ಸ್ಪಾರ್ಕ್. ಒಂದು ವಾರದಲ್ಲಿ ಶೂಟಿಂಗ್ ಫಿಕ್ಸ್ ಮಾಡ್ಬಿಟ್ಟೆ ಸರ್ ನಾನು. ಆ ಸಾಂಗ್ ಕೇಳ್ತಾರಂಗೆನೆ ಸರ್ ಇಮಿಡಿಯೇಟ್ ಟೀಮ್ ಕಳಿಸ್ಬಿಡಿ, ಯಾಕಂದ್ರೆ ಚೆನ್ನೈಲಿ ನಮಗೆ ಟೀಮ್ ಹೆಂಗ್ ಸೆಟ್ ಆಗಿತ್ತು ಅಂದ್ರೆ ನಾವು ಸುಮ್ಮನೆ ಹಿಂಗೆ ಟ್ರ್ಯಾಕ್ ಕಳ್ಸಿದ್ರೆ ಸಾಕು, ಕಂಪ್ಲೀಟ್ ಮ್ಯೂಸಿಕ್ ಪ್ರೋಗ್ರಾಮ್ ಆಗಿ ಬರೋದು ನಮಗೆ. ಸರ್ ಕಳಿಸ್ಬಿಡಿ, ಇಮಿಡಿಯೇಟ್ ಕಳಿಸ್ಬಿಡಿ ರಿಮಿಕ್ಸ್ ವರ್ಷನ್ಗೆ, ವಿಲ್ ಗೋ ಫಾರ್ ದ ಶೂಟ್ ನೆಕ್ಸ್ಟ್ ವೀಕ್ ಅಂತ ಅಂದ್ಬಿಟ್ಟು. ಸೊ ಲಿರಿಕ್ಸ್ ಚೇಂಜ್ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ಮಾತ್ರ ಅದೇ ಇದೆ ಕತೆ ಸರ್. ಎಂಡ್ ಆಫ್ ದ ಡೇ ನಮ್ದೊಂದು ಕತೆ ಇರುತ್ತೆ, ಗಜಾಗೆ ಅಂತ ಮಾಡಿರ್ತಾರೆ ಅದನ್ನ, ಹೌದು, GAJA ಗಜಾ ಅಂತ ಬಂದಿರುತ್ತೆ. ಸೊ ನಮ್ದಕ್ಕೆ ಅಂತ ಬಂದಾಗ ಓಕೆ ದರ್ಶನ್ ಸರ್ ಫ್ಯಾನ್ಸ್ಗೋಸ್ಕರ ಅಥವಾ ಅವ್ರಿಗೆ ಜನಕ್ಕೆ ರೀಚ್ ಔಟ್ ಬಟ್ ಕತೆ ಅನ್ನೋದು ಇರುತ್ತೆ, ಕತೆ ಅನ್ನೋದು ನೋಡ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಚೇಂಜ್ ಮಾಡ್ತೀವಿ ಅದನ್ನ, ಲಿರಿಕ್ಸ್ ಚೇಂಜ್ ಮಾಡ್ಕೊಂಡು ನಮ್ದೊಂದು ಮಂಗಳೂರು ಸೊಗಡನ್ನ ತಗೊಂಡು, ಸೊ ವಿಲ್ ಚೇಂಜ್ ಇಟ್ ಅಕಾರ್ಡಿಂಗ್ ಟು ಆರ್ ಟ್ರೆಂಡ್. ಒಂದು ಗಾರ್ಗಾದಲ್ಲಿ ಆ ತರ ಒಂದು ಸಾಂಗ್ ಪ್ಲೇ ಮಾಡಿದ್ರೆ ಯಾವ ತರ ಹೋಗ್ಬೋದು, ವಾಟ್ ಇಸ್ ದ ಇದು ಅನ್ನೋದು. ಬಟ್ ಒಳ್ಳೆ ರೆಸ್ಪಾನ್ಸ್ ಸರ್, ಕ್ರೇಜಿ ರೆಸ್ಪಾನ್ಸ್. ನಿಜ. ಸಿನಿಮಾದಲ್ಲಿ ನೀವು ಆಕ್ಷನ್ ಜೊತೆಗೆ ಡಾನ್ಸ್ ಹಾಗೆ ರೊಮ್ಯಾನ್ಸ್ ಕಾಮಿಡಿ ಎಲ್ಲವೂ ಮಾಡಿದ್ದೀರಾ? ಡ್ಯಾನ್ಸ್ ಇಲ್ಲ ಸರ್, ಡ್ಯಾನ್ಸ್ ಈ ಸಿನಿಮಾ ಅದು ಕೇಳಿಲ್ಲ, ಡ್ಯಾನ್ಸ್ ಇಲ್ಲ ಇದರಲ್ಲಿ. ಬಟ್ ಯಾ ಆಕ್ಷನ್ ಇದೆ, ಆಕ್ಷನ್ ಸೀಕ್ವೆನ್ಸ್ ಇದೆ, ಬ್ಯೂಟಿಫುಲ್ ರೊಮ್ಯಾನ್ಸ್ ಅದು ಇದೆ. ಅದು ನೀನು ನನಗೆ ಸಾಂಗ್ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅದು ಇದೆ. ಆ ಶೂಟ್ ಟೈಮಲ್ಲಿ ಇದ್ರಾ ಅಪ್ಪ? ಇಲ್ಲ ಇರ್ಲಿಲ್ವಾ? ಆಮೇಲೆ ನೋಡಿದ್ರ? ಆಮೇಲೆ ನೋಡ ಎಲ್ಲ ಶಾರ್ಟ್ ತರಿಸ್ಕೊಂತಿದ್ದೆ. ಪರವಾಗಿಲ್ಲ, ಮಗ ಚೆನ್ನಾಗಿ ಮಾಡಿದ್ದಾನೆ. ಲವ್ ಸೀನ್ಸ್, ರೊಮ್ಯಾನ್ಸ್ ಸೀನ್ಸ್ ಮಾಡಿದ್ದೆ, ಚೆನ್ನಾಗಿ ಮಾಡಿದ್ದಾನೆ. ಈಗಲೂ ನೋಡಿ ಫುಲ್ ಹೇಳ್ತಾ ಇಲ್ಲ ಕಾನ್ಫಿಡೆಂಟ್, ಚೆನ್ನಾಗಿ ಮಾಡಿದ್ದಾನೆ ಅಪ್ಪ. ಸರ್ ಏನಿಲ್ಲ ಸರ್, ಜನ ಹೇಳ್ಬೇಕು ಸರ್, ನಾನು ಹೇಳೋದಲ್ಲ ಸರ್. ನಮ್ಗೆಲ್ಲ ಚೆನ್ನಾಗಿರುತ್ತೆ ಗುರುಗಳೇ, ಹೆತ್ತವರಿಗೆ ನಮಗೆ ಎಲ್ಲವೂ ನಮ್ಮ ಪ್ರಾಡಕ್ಟ್. ನನಗೆ ಏನಂದ್ರೆ ಬೇರೆಯವ್ರು ಹೇಳ್ಬೇಕು ಚೆನ್ನಾಗಿದೆ ಅಂದ್ರೆ ಅವಾಗ 100% ಈಸ್ ಓಕೆ. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂದ್ರೆ ಸೈಕಲ್ಲೇ ನಾನು ಹೇಳೋದು ಮಾತಿಗೆ. ವಿ ಕಾಂಟ್ ಎಕ್ಸೆಪ್ಟ್ ಲೈಕ್ ದಟ್. ನಿಜ ಸರ್. ಒಂದು ರೊಮ್ಯಾಂಟಿಕ್ ಸೀನ್ ಇತ್ತು ಸರ್, ನಾನು ಶೂಟ್ ಮಾಡ್ತೀನಿ, ಅವ್ರಿಗೆ ತುಂಬ ಕ್ಯೂರಿಯಾಸಿಟಿ ಹೆಂಗೆ ಬರ್ತಾ ಇದೆ ಅನ್ನೋದು. ನಂಗೆ ಫೋನ್ ಮಾಡ್ತಾರೆ, ಹೆಂಗೆ ಕಳಿಸ್ತೀನಿ ಸರ್, ಒಂದು ಸೀಕ್ವೆನ್ಸ್ ತೆಗ್ದೆ ಹಿಂಗೆ ತೆಗ್ದಿಂಗ, ಏನು ಮಗ ಹಿಂಗೆ ತೆಗಿತಾ ಇದ್ಯಾ ಅಂದ್ರೆ ಅಲ್ಲಿಂದಾನೆ. ಸೊ ಓಕೆ ಅವರು ಅಪ್ಪ ಆಗಿ ಈಸ್ ಎಂಜಾಯಿಂಗ್ ದ ರೊಮ್ಯಾನ್ಸ್ ಅಂದಾಗ, ಸೊ ದಿಸ್ ಇಸ್ ವರ್ಕಿಂಗ್. ಅಲ್ಲೇ ಅಪ್ಪ ನೋಡ್ಲಿಲ್ಲ ಅವರು, ಒಬ್ಬ ಆಡಿಯನ್ ಆಗ್ಬಿಟ್ರು. ಸೊ ನನಗೆ ಓಕೆ ಇಟ್ಸ್ ವರ್ಕಿಂಗ್ ಔಟ್ ಅನ್ನೋದು ಗೊತ್ತಾಗ್ತೈತೆ ಅಲ್ಲೇ. ನಾನು ಹೇಳ್ದಂಗೆ ನನ್ನ ಫಸ್ಟ್ ಆಡಿಯನ್ ರಾಮಪ್ರಸಾದ್ ಸರ್. ಸರ್ ನಾನು ಸ್ಪಾಟ್ಗೆ ಹೋಗಿಲ್ಲ ಅಂದ್ರೂ ಪ್ರತಿ ಶಾರ್ಟು ಬರೋದು ನನಗೆ, ಹಿಂಗಿದೆ ಓಕೆ ಹೊಡ್ಕೊಂಡು ಹೋಗ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ಹೋದೆ, ಯಾವಾಗ ಒಂದು ಚೆನ್ನಾಗಿ ಮಾಡ್ತೀನಿ, ವೈ ಐ ಶುಡ್ ವೇಸ್ಟ್ ಮೈ ಟೈಮ್ ದೇರ್. ನೋಡಿ ಅಲ್ಲೂ ಕ್ಯಾಲ್ಕುಲೇಷನ್ ಇದೆ ಗೊತ್ತು. ಅಲ್ಲಿಂದ ಹೋಗೋದು ಬರೋದು ನಂದೆಲ್ಲ ಖರ್ಚು, ಯಾಕೆ ಸುಮ್ಮನೆ ಬೇರೆ ಕೆಲಸ ಮಾಡ್ಬೋದಲ್ಲ. ಕರೆಕ್ಟ್, ಪಕ್ಕಾ ಬಿಸ್ನೆಸ್ ಮ್ಯಾನ್ ಸರ್. ಇಲ್ಲ ನಾವು ಈ ಮಾರ್ವಾಡಿ ಅಂಗಡಿಗಳಲ್ಲಿ ಇವೆಲ್ಲ ನೋಡ್ತೀವಿ, ಪಕ್ಕಾ ಟೈಮಿಗೆ ಎಷ್ಟು ಅಳತೆ ಮಾಡಬೇಕು ಎಲ್ಲವೂ ಅವ್ರು ನೋಡ್ತಾ ಇರ್ತಾರೆ. ಸೊ ಅದಕ್ಕಿಂತ ಜಾಸ್ತಿ ಅಲ್ಲ ಸರ್, ಮಗನ್ ಸಿನಿಮಾದಲ್ಲೇ ಖರ್ಚು ಬೈ ಖರ್ಚು, ಪೈಸಾ ಬೈ ಪೈಸಾ ನೋಡಿದಿರಿ ಅಂದ್ರೆ. ಸ್ಟಾರ್ಟಿಂಗ್ ನಾನು ಇವ್ರಿಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು 2-3 ಜನ ಕೇಳ್ತೀನಲ್ಲ, ಈಗ ಅಶ್ವಿನಿ ರಾಮಪ್ರಸಾದ್ ಸರ್ ಓಕೆ ಜೊತೆಗಾರ ಮತ್ತೆ ಒಂದ್ 2-3 ಸಿನಿಮಾ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು, ಡೈರೆಕ್ಟರ್ ಪಕ್ಕ, ಡೈರೆಕ್ಟರ್ ಅಲ್ಲಾಡಕ್ ಬಿಡಲ್ಲ ಅಂತ ಎದುರಿಸ್ಬಿಟ್ಟಿದ್ರು. ನಾನು ಹಿಂಗೆ ಮಾಡೋದು ಅಂತ ನಾನು ಡೇ 1 ಇಂದ ಶಾರ್ಟ್ ಡಿವೈಡ್ ಅಲ್ಲ. ಒಂದ್ಸತಿ ನನ್ನ ಬಗ್ಗೆ ಗೊತ್ತಾಯ್ತಲ್ಲ ಸರ್ ಅವ್ರಿಗೆ, ಅಂದ್ರೆ ಇಟ್ಸ್ ಲೈಕ್ ಇಫ್ ಯು ಆರ್ ನಾಟ್ ಡೂಯಿಂಗ್ ರೈಟ್ ಆಯ್ತು. ನಾನು ಯಾವಾಗ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗೋಯ್ತು, ಮಗ ನೀನು ಮಾಡ್ಕೊಬ, ನಂಗೆ ಅಲ್ಲಿ ಕಂಪ್ನಿ ಐತೆ, ನನಗೆ ಅಲ್ಲಿ ಡಬ್ಬಿಂಗ್ ಇದೆ, ಸುವರ್ಣದವ್ರು ಇದ್ದಾರೆ, ಒಂದಷ್ಟು ಜನ ಇತ್ತು ಅವ್ರದ್ದು ವೆಂಡರ್ಸ್ಗಳು. ಅಂದರೆ ಈಸ್ ಡೂಯಿಂಗ್ ನಾಟ್ ಓನ್ಲಿ ಆಡಿಯೋ ಸರ್, ಒಂದಷ್ಟು ಡಬ್ಬಿಂಗ್ ಮಾಡ್ತಾರೆ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾಗೆ ಒಂದಷ್ಟು ಆಲ್ಮೋಸ್ಟ್ ಫ್ಯಾಕ್ಟ್ರಿ ಥರ ನಡೀತಾ ಇರುತ್ತೆ ಅಶ್ವಿನಿಲಿ. ನಮ್ಮ ಮಗ ಅಲ್ಲಿ ದುಡ್ಡು ಬರುತ್ತೆ, ನಿಂಗೆ ದುಡ್ಡು ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ನೀನು ತೆಗಿತಾ ಇರೋ ಆರಾಮಾಗಿ ಅಂದ್ಬಿಟ್ಟು. ಸೊ ಅಲ್ಲಿ ದುಡಿದ್ಬಿಟ್ಟು ಎಲ್ಲ ತಂದು ನಮ್ಗೆ ಹಾಕೋರು, ನಾವು ಶೂಟ್ ಮಾಡ್ತಾ ಇದ್ವಿ.
It was nice. ಫೈನಲಿ ಕಾಪಿ ನೋಡಿದ್ರ ಫೈನಲ್ ಕಾಪಿ ಈಗ ಇನ್ನೇನು 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನೀವು ಸಿನಿಮಾದ ನೋಡಿದಾಗ ಫಸ್ಟ್ ಕಾಪಿ ನೋಡಿದಾಗ ನಿಮ್ಮ ಫೀಲಿಂಗ್, ಯಾಕಂದ್ರೆ ಯು ಆರ್ ದ ಫಸ್ಟ್ ಆಡಿಯನ್ಸ್. ಸರ್ ಅಲ್ಲಿ ಫುಲ್ ನೋಡೋಕೆ ಅಂದರೆ ಮಾಡೋ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇದ್ದೆ. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಕಮ್ ಔಟ್ ಗುಡ್ ಸರ್. ಗುಡ್ ಟು ಬಿ ಫ್ರ್ಯಾಂಕ್, ಎಲ್ಲೂ ಬೋರ್ ಅನ್ಸಲ್ಲ. ಆಸ್ ಪರ್ ಆಡಿಯನ್ಸ್ ಮಾತಾಡ್ತಿರೋದು, ಓಕೆ ಓಕೆ, ಎಲ್ಲೂ ಬೋರ್ ಕ್ಯಾರಿ ಆಗುತ್ತೆ. ಆಮೇಲೆ ಯಾರೇ ಬಂದ್ರು ಒಂದು 2 hours ಆರಾಮಾಗಿ ಕೂತ್ಕೊಂತಾರೆ. ಆಚೆ ಹೋಗೋದು ನನ್ಗೆ ಯಾಕನ್ನ ಬಂದು ಟೈಮ್ ವೇಸ್ಟ್ ಆಯಿತು ಅನ್ಸಲ್ಲ. ಅದ್ರ ಮೇಲೆ ದಯವಿಚ್ಛೆ ಸರ್, ಫಸ್ಟಿಂದ ಹೇಳ್ಕೊಂತ ಬಂದಿನಿ. ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ಏನೂ ಆಗಲ್ಲ. 100%. ಎಷ್ಟು ನಿಮಿಷ ಇದೆ ಮೂವಿ? ಎಷ್ಟು 2 hours ಸರ್. 2 hours ಕಂಪ್ಲೀಟ್ಲಿ ಪ್ಯಾಕ್ಡ್ ಮೂವಿ. ಓಕೆ. ಸೊ ಹೇಗೆ ಅನಿಸ್ತು ನೀವು ನಿಮ್ಮ ಪ್ರಾಡಕ್ಟ್ ಅನ್ನ ನೋಡಿದಾಗ? ಅಂದ್ರೆ ಸರ್ ಈಗ ನಮ್ಮ ಪ್ರಾಡಕ್ಟ್ ನಮ್ಗೆ ಓಕೆ ನಾವು ಪೊಟೆನ್ಶಿಯಲ್ ಮಾಡಿದ್ದೀನಿ ಅಂದ್ರೆ ನನ್ಗೆ ಗೊತ್ತಿತ್ತು ಸರ್. ಹಾಗೆ ನಾವು ಈಗ ಶೂಟಿಂಗ್ ಅಲ್ಲೂ ಅಷ್ಟೇನೆ, ಲೈಕ್ ವಿ ಡೆಂಟ್ ಹ್ಯಾವ್ ಎಕ್ಸ್ಟ್ರಾ ರಶಸ್. ಎಷ್ಟು ಬೇಕು ನಾನು ಅಷ್ಟೇ ಶೂಟ್ ಮಾಡ್ತಾ ಇದ್ದೆ. ಎಕ್ಸಾಕ್ಟ್ಲಿ ಸರ್ ಅದನ್ನ ಹೇಳ್ತಾರೆ, ಏನ್ ಬೇಕು ನಮಗೆ ಕಂಟೆಂಟ್ ಅಷ್ಟೇ ಶೂಟ್ ಮಾಡ್ತಾ ಇದ್ದೀನಿ ನಾನು. ಅದನ್ನ ಶೂಟ್ ಮಾಡಿ ಅಷ್ಟೇ ಕಲಿತಾ ಇರ್ತಾ ಇದ್ದೆ. ಸೊ ನಾನು ಒಬ್ಬ ಎಡಿಟರ್ ಆಗಿರೋದ್ರಿಂದ ಎಡಿಟಿಂಗ್ ವರ್ಷನ್ ನಂಗೆ ಅಲ್ಲಿ ಕಾಣೋದು. ಬಟ್ ಮ್ಯೂಸಿಕಲಿ ಬಂದಾಗ ಸ್ವಲ್ಪ ಎಂಜಾಯ್ ಮಾಡಿದೆ. ಬಟ್ ಮೊನ್ನೆ ಸಾರಥಿ ಸ್ಟುಡಿಯೋಸ್ ಅಲ್ಲಿ ನಮ್ದು ಡಾಲ್ಬಿ ಅಟ್ಮಾಸ್ ಆಗುತ್ತೆ. ಬಟ್ ಆಸ್ ಎ ಆಡಿಯನ್ ನಾನು ಎಂಜಾಯ್ ಮಾಡ್ತೀನಿ. ಅಲ್ಲಿ ನಮಗೆ ಮೊನ್ನೆ ನೈಟ್ ಹೋಗಿದ್ದು, ಈ ಫುಲ್ಲು ವರ್ಕ್ ಇದೆ, ಇಂಟರ್ವ್ಯೂಸ್ ಎಲ್ಲ ಇದೆ. ಸಾಯಂಕಾಲ 6 ಗಂಟೆ 7 ಗಂಟೆ ಫ್ಲೈಟ್ ಬುಕ್ ಮಾಡಿ ರಾತ್ರಿ 9 ಗಂಟೆಗೆ ಹೋಗಿ ರಾತ್ರಿನೆಲ್ಲ ನೋಡ್ಬಿಟ್ಟು 1-2-3 ಗಂಟೆ ತನಕ ಆಯಿತು. ಅಲ್ಲಿಂದ ಬೆಳಗ್ಗೆ ಎತ್ಬಿಟ್ಬಿಟ್ಟು ತಿರುಗಿ ಬೆಳಗ್ಗೆ ಮಾಮೂಲಿ ವರ್ಕ್ ಮಾಡಿದ್ವಿ. ಅಂದರೆ ಮಲಗೋ ಬದಲು ಹೋಗಿ ಆ ಶೋ ನೋಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ಐ ಫೆಲ್ಟ್ ಲೈಕ್ ಬೇರೆ ಯಾರಾಗಿದ್ರು ನೀನು ಎಲ್ಲ ಮಾಡಿ ನೀನು ನೋಡ್ಕೊಂಬಂತೆ, ಇಲ್ಲ ನಾನು ನೋಡಬೇಕು ಅಂತ ಹೋದೆ ನಾನು. ಆ ಫೀಲಲ್ಲಿ ಪರವಾಗಿಲ್ಲ ಅನಿಸ್ತು. ಅಲ್ಲೂ ಒಂದು ಲಾಸ್ಟ್ ಇಟ್ಟೆ ಏನು ಮಗ ಅಂದೆ, ಅದನ್ನು ವಾಯ್ಸ್ ಚೇಂಜ್ ಮಾಡಿ ಕಳಿಸ್ತಾ. ನನಗೇನಾಯ್ತು ಸರ್, ಅದು ಬಿಫೋರ್ ಇವರು ಸ್ಟೆಪ್ ಬೈ ಸ್ಟೆಪ್ ನನ್ನ ಜೊತೆ ಟ್ರಾವೆಲ್ ಆಗಿದ್ದಾರೆ. ಬಟ್ ಅಲ್ಲಿ ಐ ಎಂಜಾಯ್ ವಿತ್ ದ ಫಿಲ್ಮ್. ನನಗೆ ನೋಡಿದಾಗ ಓಕೆ ಏನೋ ಮಾಡಿದೀವಪ್ಪ, ಜನ ಒಂದು ಒಪ್ಕೊಂಡ್ರೆ ಸಾಕು. ಸಿ ಎಂಡ್ ಆಫ್ ದ ಡೇ ನಮ್ಮ ಪ್ರಾಡಕ್ಟ್ ಸರ್. ನಾನು ಏನೋ ಮಾಡಿದ್ದೀನಿ, ಸೂಪರಾಗಿ ಮಾಡಿದ್ದೀನಿ, ಅಯ್ಯೋ ಕಷ್ಟಪಟ್ಟು ಮಾಡಿ, ಎಂಡ್ ಆಫ್ ದ ಡೇ ದೇ ಆರ್ ದ ಜಡ್ಜಸ್. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಸರ್. ಸೊ ಇಷ್ಟು ದಿವಸ ನಾನು ಏನು ಅನ್ಕೊಂಡಿದ್ದೆ ದಟ್ ಈಸ್ ರಾಂಗ್ ಕಾನ್ಸೆಪ್ಟ್ ಅಂತ. ಅಲ್ಲಿ ನಾವು ಕ್ಲಾರಿಟಿಗೆ ಬರಬೇಕಾಗುತ್ತೆ. ಸೊ ಅವ್ರು ಒಪ್ಕೊಂಡ್ರೆ ಓಕೆ ನಿಂಗೆ ಒಂದು ಸಾಥ್ ಕೊಟ್ಟಿದ್ದಾರೆ, ಇದನ್ನ ಇನ್ನೊಂದು ಲೆವೆಲ್ ತೊಗೊಂಡು ಹೋಗು. ಸೊ ಅಲ್ಲಿ ನನಗೆ ಒಂದು 2-3 ಕಡೆ ನಾನೇ ಜರಗ್ ತೊಗೊತೀನಿ. ಏನು ಹಿಂಗೆ ಡಾಲ್ಬಿ ಅಟ್ಮಾಸ್ ಅಲ್ಲಿ, ಆ ಡಾಲ್ಬಿ ವಿಷನ್ ನಾವು ಕೇಳಿರಲಿಲ್ಲ ಯಾವತ್ತು. ನಾವು ಒಂದು ಸ್ಟುಡಿಯೋ ಸ್ಪೀಕರ್ಸ್ ಅಲ್ಲಿ ಕೇಳ್ತಾ ಇದ್ವಿ ಸರ್. ಆ ಸರೌಂಡಲ್ಲಿ ಯಾವಾಗ ಬಂತು ಐ ಫೆಲ್ಟ್ ಓಕೆ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಅನ್ನೋ. ಇವ್ರು ಲಾಸ್ಟಲ್ಲಿ ಬಂದ್ಬಿಟ್ಟು ಮಗ ಇದೊಂದು ಸರ್ DA ಆಗೋಗಿದೆ, ಗ್ರೇಡಿಂಗ್ ನಾಳೆ ಕ್ಯೂಬ್ ಅಪ್ಲೋಡು ಅಂದೆ. ಮಗ ಅದನ್ನು ನೋಡೋ ಅಂದರು. ಸರಿ ಆಯಿತು, ನಿಮ್ಗೆ ಬೇಕು ತಾನೆ, ಬೆಳಗ್ಗೆ ಕಳಿಸ್ತೀರಿ ಬಿಡಿ ಆಗುತ್ತೆ ಅಂತ ವಾಯ್ಸ್ ಓವರ್ ಹಾಕೊಂತ ಹೇಳಿ ಪ್ಲಾನ್ ಮಾಡಿದ್ವಿ. ಒಂದು ಏನೋ ಮಿಸ್ ಹೊಡಿತಾ ಇದೆ ಅಂದೆ, ಈ ಪುಟ್ಟ ವಾಯ್ಸ್ ಓವರ್ ಇನ್ ದ ಮೀನಿಂಗ್ ಅಂದೆ, ಮಾಡ್ಬಿಟ್ಟು ನನಗೆ ಕಳಿಸಿ ರೆಡಿ ಆಗಿ ಬಂತು. ಓಕೆ. ಸೊ ಅದಕ್ಕೆ ಅನ್ಸುತ್ತೆ ಇನ್ನೂ ನರ್ವಸ್ನೆಸ್ ಇದೆ. ಈಗ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಅದೇ ಎಕ್ಸಾಮ್ ಬರೆದು ವೆಯ್ಟ್ ಮಾಡೋ ತರ ಮಕ್ಕಳಿಗೆ ಸಡನ್ ಆಗಿ ರಿಸಲ್ಟ್ ಟೈಮಲ್ಲಿ ಇಲ್ಲ ಎಕ್ಸಾಮ್ ಬರೆಯೋಕ್ಕೂ 2 ದಿನ ಮುಂಚೆ ಈ ಜ್ವರ ನೆಗಡಿ ಆಗೋದು ಆ ಥರ ಆಗೋಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಶುರು ಆಗೋಗಿದ್ರೆ. ಬಟ್ ಸಿನಿಮಾ ಹೆಂಗೆ ಅನ್ಸಿದೆ ನಿಮಗೆ? ಅದೇ ನಾನು ಸ್ಟುಡಿಯೋಲಿ ನೋಡಿದ್ದು. ಏನಾಯ್ತು ಗೊತ್ತಾ, ಅದೊಂದು ಸರಿ ಇವನು ಏನಾದರೂ ಬೇರೆ ಮಾಡ್ಬೋದಾ, ಏನು ಕರೆಕ್ಷನ್ ಕೂತ್ಕೊಳ್ಳೋಣ, ಒಂದ್ಸರಿ ನೋಬೋಣ ರಂತ್ರು ಅಂತ ಇವರು ತೋರಿಸ್ಬಿಡು ಅವನಿಗೂ ಅಂತಂದ್ರು. ಫಸ್ಟ್ ಒಂದು 15-20 ಮಿನಿಟ್ 10 ಮಿನಿಟ್ಸ್ 15 ಮಿನಿಟ್ಸ್ವರೆಗೂ ಆ್ಯಸ್ ಅನ್ ಆರ್ಟಿಸ್ಟ್ ಸಿನಿಮಾ ನೋಡ್ತಿದ್ದೆ. ಬಟ್ ಅದೊಂದು ಟ್ರಾನ್ಸಿಷನ್ ಪೀರಿಯಡ್ ಆಗುತ್ತೆ ನಮಗೆ. ಆ್ಯಸ್ ಅನ್ ಆಡಿಯನ್ಸ್ ನಮ್ಗೆ ಗೊತ್ತಾಗಲ್ಲ. ಒಂದು 15 ಮಿನಿಟ್ಸ್ ಆಗ್ತಿದ್ದಂಗೆ ಐ ವಾಸ್ ಕಂಪ್ಲೀಟ್ಲಿ ಇನ್ ಟು ದ ಫಿಲಮ್. ಸೊ ಏನಾಗುತ್ತೆ, ವೆನ್ ಯು ಆರ್ ವಾಚಿಂಗ್ ಆಸ್ ಅನ್ ಆಡಿಯನ್ಸ್, ವೆನ್ ಇನ್ ದಟ್ ಥಿಯೇಟರ್ ಸೆಟಪ್ ಆ ಸೌಂಡಿಂಗಲ್ಲಿ ನೀವು ಕೇಳುವಾಗ ಯು ವಿಲ್ ನಾಟ್ ನೋ ದಟ್ ದೇರ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ದ ಆಡಿಯನ್ಸ್. ನೀವು ಗಾರ್ಗಲ್ಲಿ ಒಬ್ಬ ಮನುಷ್ಯನಾಗಿ ಹೋಗ್ತೀರ ಒಳಗಡೆ. ಸೊ ದಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಅಂತ ನನಗೆ ಅದು ಅವತ್ತು ನೋಡಿದಾಗ ಅದು ಫೀಲ್ ಆಯಿತು. ಸೊ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಇನ್ ಗಾರ್ಗಾ ಇಸ್ ಹ್ಯಾಪನಿಂಗ್ ಅರೌಂಡ್ ಮೀ. ದಟ್ ಇಸ್ ವಾಟ್ ಐ ಫೆಲ್ಟ್ ದಟ್ ಡೇ. ಓಕೆ, ಲವ್ಲಿ. ಸೊ 6ನೇ ತಾರೀಕಿನೇನು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಖಂಡಿತ ಈ ಟೈಟ್ಲು ಎಷ್ಟು ಕ್ಯಾಚಿ ಆಗಿದೆಯೋ, ಎಷ್ಟು ಯುನೀಕ್ ಅಂತ ಅನ್ನಿಸ್ತಾ ಇದೆಯೋ, ಸಿನಿಮಾನು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಅದು ಹೇಳ್ತೀವಲ್ಲ, ಪೂರ್ತಿ ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಪೂರ್ತಿ ಪಾತ್ರೆ ಖಾಲಿ ಮಾಡಬೇಕಾಗಿಲ್ಲ, ಒಂದು ಅಗಲು ನೋಡಿದ್ರೆ ಸಾಕು ಅಂತ. ಸೊ ಹಾಗೆ ಸಿನಿಮಾದಲ್ಲಿ ನೀವು ಕೊಟ್ಟಿರುವಂಥ ಗ್ಲಿಮ್ಸಸ್ಸು ಅದೆಲ್ಲವೂ ಕೂಡ ತೋರಿಸ್ತಾ ಇದೆ ಒಂದು ಒಳ್ಳೆ ಸಿನಿಮಾ ಅಂತೇಳಿ. ಖಂಡಿತ ಸಕ್ಸಸ್ ಆಗುತ್ತೆ. ಸ್ಯಾಂಡಲ್ವುಡ್ಗೆ ಒಬ್ಬ ಒಳ್ಳೆ ಹೀರೋ, ಒಬ್ಬ ನಟ, ಹೀರೋ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ನಟ ಸಿಗ್ತಾನೆ ಅನ್ನೋದು ನಮ್ಮ ಒಂದು ಹಾರೈಕೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಖಾರ್ಗ ಇದೇ ವಾರ ಅಂದ್ರೆ ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ತಪ್ಪದೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.